ದೇವ್ರ ನಾಮಕ್ಕೆ ಮಹಿಮೆಯುಂಟಾಗಲಿ. ಎಷ್ಟು ಆಸಕ್ತಿಯಿಂದ ಎಷ್ಟು ಸಂತೋಷವಾಗಿ ಕೂತಿದ್ರಿ. ನಿಮ್ಮ ಸಂತೋಷವನ್ನು ನೋಡಿ ಕೇಳ್ತಿರ್ತಕ್ಕಂಥ ದೂರ ನೇರ ಪ್ರಸಾರದಲ್ಲಿ ಕೂಡ ಎಷ್ಟೋ ಜನ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಅನೇಕ ಕಾರ್ಯಗಳಲ್ಲಿ ನಾವು ಅನೇಕ ಸಾರಿ ಈಗ ಆತ್ಮೀಯರು ಬಂಧು ಮಿತ್ರಾದಿಗಳು, ಇಲ್ಲಿ ಕೂತಿರ್ತಕ್ಕಂಥ ಹಿರಿಯರು, ಪ್ರೈಸ್ ಲಾರ್ಡ್ ಜೀಸಸ್, ಇಲ್ಲಿ ಕೂತಿರ್ತಕ್ಕಂಥ ಮಹಾ ಹಿರಿಯರು ಮತ್ತು ಅಲ್ಲಿ ಕೂತಿರ್ತಕ್ಕಂಥ ವಿದೇಶಿ ಹಿರಿಯರು ದೇವರಿನ ಅದ್ಭುತವಾಗಿ ಆಶೀರ್ವದಿಸಲಿ. ಇವತ್ತು ಅನೇಕ ಜನ ಬಂದು ಕೂತ್ಕೊಂಡಿದ್ದಾರೆ. ಇವತ್ತು ಬೇಡಿಲ್ಲದ ಜನರು ಕೂಡ ಎಷ್ಟು ಜನ ಬರಲಿಲ್ಲ ಅಷ್ಟು ಜನನೂ ಇವತ್ತು ಬಂದಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಸಂತೋಷವಾಗ್ತಿದೆ ಈ ಮುಖಗಳು ನೋಡ್ತಾ ಇದ್ರೆ, ಹೌದಾ, ಆನಂದವಾಗಿ. ಅದಕ್ಕಾಗಿ ಇವತ್ತು ಕರ್ತನ ವಾಕ್ಯದಲ್ಲಿರತಕ್ಕಂಥ ಒಂದು ಸತ್ಯವನ್ನು ನಾವು ಕೇಳಿಸ್ಕೊಳ್ಳೋಣ. ಯಾಕಂದರೆ ಅನೇಕ ಸಾರಿ ನಮ್ಗೆ ಅರ್ಥ ಆಗಲ್ಲ. ನಾನು ಮೊನ್ನೆ ಇದು ಬೇರೆ ಒಂದು ನಗರದಲ್ಲಿ ನಮ್ಮ ಪ್ರೇಯರ್ ಸೆಲ್, ಇನ್ನೊಂದು ಪ್ರೇಯರ್ ಸೆಲ್ಲಲ್ಲಿ ನಡೀತಾ ಇರ್ತದೆ. ವೆನಸ್ಡೇ ದಿವಸ ನಡೆಯತಕ್ಕಂಥ ಪ್ರೇಯರ್ ಸೆಲ್ಗೆ ಏನಂತೀರಿ? ವೆನಸ್ಡೇಗೆ ಏನಂತೀರಿ? ಶನಿವಾರ, ಬುಧವಾರ ಪ್ರೈಸ್ ಲಾರ್ಡ್. ಬುಧವಾರ ದಿವಸ ನಾವಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ದೇವೆ. ಅಲ್ಲಿ ನಾವು ಭಾಳ ಸುಂದರವಾಗಿ ಮಾತಾಡಿದ್ದೇವೆ. ಅಲ್ಲಿ ದೇವರು ನಿಜವಾಗಲೂ ಮಾತಾಡಿದ್ದಾರೆ. ಅಂದರೆ ಭಾಳ ಜನ ಪ್ರಶ್ನೆ ಕೇಳ್ತಾರೆ, ನಾನು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದರೂ ನನ್ನ ಪ್ರಾರ್ಥನೆ ಕೇಳಿಸಲ್ಪಡಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ಎಷ್ಟು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ರು ನನ್ನ ಪ್ರಾರ್ಥನೆ ಕೇಳಿಲ್ಲ. ಪಾಪ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದಾನಂತೆ. ಎದಕ್ಕಾಗಿ? ಆ ಹುಡುಗಿ ನಂಗೆ ಮದುವೆ ಮಾಡ್ಕೊಳ್ಳೇಬಾರ್ದು, ತನಗೆ ಮದುವೆ ಮಾಡ್ಕೊಳ್ಬೇಕು. 40 ದಿವಸ ಉಪವಾಸ ಪ್ರಾರ್ಥನಾ, ಪಶ್ಚಾತ್ತಾಪದ ಉಪವಾಸ ಪ್ರಾರ್ಥನೆ ಆದರೆ ಆ ಹುಡುಗಿ ತಾನು ಮದುವೆ ಮಾಡ್ಕೋಬೇಕಂದ್ರೆ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದಾನಂತೆ. ಪಾಪ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ 2 ವರ್ಷ ಆದ ನಂತರ ಹುಡುಗಿ ಬಿಟ್ಟುಬಿಟ್ಲು. ಅಂದರೆ ಉಪವಾಸ ಪ್ರಾರ್ಥನೆಗೆ ಅರ್ಥ ಇಲ್ಲವಾ? ಪ್ರೈಸ್ ಲಾರ್ಡ್ ಜೀಸಸ್. ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಅದಕ್ಕೆ ಮಾಡೋದು ಉಪವಾಸ ಪ್ರಾರ್ಥನಾ. ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ದು ವಿಫಲವಾಗ್ತಾ ಇದೆ. ಮತ್ತು ಎಷ್ಟೋ ವೈದ್ಯರ ಹತ್ರ ಹೋಗಿದ್ರು ಗುಣ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಎಷ್ಟು ಏನು ಮಾಡಿದರೂ ಗುಣವಾಗ್ತಾ ಇಲ್ಲ. ಸಮಸ್ಯೆಗಳು ಮಿತಿಮೀರಿ ಹೋಗ್ತಾ ಇದೆ, ಜಯ ಸಿಗ್ತಾ ಇಲ್ಲ. ಮತ್ತು ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡಿದ ನಂತರ ಕೂಡ ಅವ್ರು ಏನಾಗ್ತಾ ಇಲ್ಲ, ಗುಣ ಆಗ್ತಾ ಇಲ್ಲ. ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ, ತೊಂದರೆಗಳು ನಿವಾರಿಸಲ್ಪಡ್ತಾ ಇಲ್ಲ, ಬಂಧಕಗಳು ಬಿಡುಗಡೆ ಆಗ್ತಾ ಇಲ್ಲ. ಬಂಧಕಗಳು ಬಿಡುಗಡೆ ಆಗ್ತಾ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಮಾಡಬೇಕಾಗ್ತಾ ಇದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಾ ಹಲ್ಲೆಲೂಯಾ? ಕೈ ಎತ್ತಿ ಹೇಳ್ತೀರಾ ಹಲ್ಲೆಲೂಯಾ? ಶಬಾಷ್, ಹಲ್ಲೆಲೂಯಾ. ಎಲ್ಲ ಒಳ್ಳೆ ಹುಡುಗರು. ಸೊ ಅದ ಕಾರಣ ಇಂಥ ಸಮಯದಲ್ಲಿ ಒಂದು ದೊಡ್ಡ ಸೇವಕನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕುವುದು. ಆ ಸೇವಕನು ಎಂಥ ಸೇವಕನಂದರೆ, ಆತನ ಸಭೆಯಲ್ಲೇ ಲಕ್ಷಾಂತರ ಜನ ಇದ್ದಾರೆ. ಎಲ್ಲ ಸ್ವಸ್ಥತೆ, ಯಾವುದು ಸ್ವಸ್ಥತೆ ಆಗಲಾರ್ದಂಥ ಇದೇ ಇಲ್ಲ. ಅಂಥ ದೊಡ್ಡ ಸ್ವಸ್ಥತೆ ಮಾಡ್ತಕ್ಕಂಥನು ಸುವಾರ್ಥಿಕನು, ಆತನ ಪಾಸ್ಟರು, ಸೇವಕನು, ಭಾಳ ದೊಡ್ಡ ಸೇವಕನು. ಆತನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡ್ರು. ಅದು ದೊಡ್ಡ ಅವಾಗ ಇವಳು ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡ್ಳು. ಪ್ರಾರ್ಥನೆ ಮಾಡಿಸ್ಕೊಂಡ ಮೇಲೆ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಪ್ರಾರ್ಥನೆ ಮಾಡಿಸ್ಕೊಂಡ ಮೇಲೆ ಗುಣ ಆಗ್ತಂತ ವೇಟ್ ಮಾಡಿದ್ಲು. ಗುಣ ಆಗಿಲ್ಲ. 1 ವಾರ ಆಯಿತು. ಎಷ್ಟು ವಾರ ಆಯಿತು? 1 ವಾರ ಆಯಿತು. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. 1 ವಾರ ಆಯಿತು. ಸೊ 1 ವಾರ ಆದ ಕೂಡಲೇ ಅಲ್ಲೇ ಜರುಗಿದ್ದೇನೆಂದರೆ, ಗುಣ ಆಗಲಿಲ್ಲ. ಪಾಸ್ಟರ್ ಅವ್ರು ಬಂದು ಹೇಳಿದ್ರು, ಪಾಸ್ಟರ್ ನೀವು ಪ್ರಾರ್ಥನೆ ಮಾಡಿದ್ರೆ ಎಂಥ ಜನ ಗುಣ ಆಗಿದೆ ಅಂತೆ. ನೀವು ವಿಶ್ವದ ದೊಡ್ಡ ಪಾಸ್ಟರ್ ಆಗಿದ್ದೀರಲ್ಲ ಪಾಸ್ಟರ್, ನನಗೆ ಯಾಕೆ ಗುಣ ಆಗ್ತಾಯಿಲ್ಲ ಪಾಸ್ಟರ್, ನೀವು ಪ್ರಾರ್ಥನೆ ಮಾಡ್ತಾಯಿದ್ದೀರ ಅಂತ ಹೇಳಿದ್ರು. ಪಾಸ್ಟರ್ ಪ್ರಾರ್ಥನೆ ಮಾಡ್ತಾಯಿದ್ರೆ ವಿಶ್ವದ ದೊಡ್ಡ ಪಾಸ್ಟರ್, ಅವ್ರು ಪ್ರಾರ್ಥನೆ ಮಾಡಿದ್ರೆ ಗುಣವಾಗಲಾರದಂಥ ರೋಗ ಯಾವುದೂ ಇಲ್ಲ. ಮತ್ತು ಅಲ್ಲ ಏನಮ್ಮ ಚಿಂತೆ ಮಾಡಬೇಡ, ದೇವ್ರನ್ನ ಗುಣಪಡಿಸ್ತಾರೆ, ನೀ ಆರಾಮಾಗ್ತಿ ಅಂತ ಹೇಳ್ತಾರೆ. ಮತ್ತು ಪ್ರಾರ್ಥನೆ ಬಂದಳು, ಮತ್ತು ಪ್ರಾರ್ಥನೆ ಮಾಡಿಸ್ಕೊಂಡು ಮತ್ತು ಗುಣ ಆಗಿಲ್ಲ. ಕೇಳಿದ್ರಲ್ಲ, ಇಂಥ ಕಂಪ್ಲೇಂಟ್ ಕೇಳಿದೇವನಲ್ಲ ನಾವು ನಮ್ಮ ಜೀವನದಲ್ಲಿ, ಸೇವ್ ಮಾಡೋರ ಜೀವನದಲ್ಲಿ ಕೇಳಿದ್ರೇನಿಲ್ಲ. ಕೇಳಿದ ಕೂಡಲೇ ಅಲ್ಲಿ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ, ಇವಳು ಪದೇ 3 ವಾರ ಆಯಿತು, ಇವಳು ಗುಣನೇ ಆಗಿಲ್ಲ. ಗುಣ ಆಗೇ ಇಲ್ಲ. ಈಗ ಏನು ಮಾಡಬೇಕು ಅರ್ಥ ಆಗ್ತಾಯಿಲ್ಲ. ಪಾಸ್ಟರ್ಗಳು ಇಲ್ಲಿ ನೋಡ್ರಿ,
ವೈದ್ಯರ ಹತ್ರ ಹೋದ್ರು, ಡಾಕ್ಟರ್ ಹತ್ರ ಹೋದ್ರು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ನಾಟು ವೈದ್ಯರ ಹತ್ರ ಹೋದ್ರು, ನಾಟಿ ವೈದ್ಯರ ಹತ್ರ ಹೋದ್ರು, ಮತ್ತು ಬೇರೆ ಒಂದು ವಿಷಯದಲ್ಲಿ ಹೋದ್ರು, ಮತ್ತು ಎಲ್ಲೆಲ್ಲೋ ಮಾಟ ಮಂತ್ರ ಕೊಡೋದ್ರು, ಎಲ್ಲ ಕಡೆ ಕಂಟಕದ್ರೆ ಹೋದ್ರು, ಮತ್ತು ಚರ್ಚಿಗೆ ಬಂದರೆ ಅಲ್ಲಿದ್ದವರೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲಮ್ಮ ನಿಂಗೆ ಗುಣ ಆಗ್ತದೆ, ಖಂಡಿತವಾಗಿ ಗುಣ ಆಗ್ತದೆ. ಈಗ ಇಷ್ಟು ದಿವಸ ಎಲ್ಲ ಹೋಗಿದ್ರು ಗುಣ ಆಗಿಲ್ಲ, 1 ವಾರ ಆಯಿತು, ಇನ್ನು 2 ವಾರ ಆಯಿತು, 3 ವಾರ ಬರ್ತಾ ಇದ್ರು ಚರ್ಚಿಗೆ ಅಂತ ಹೇಳಿದ್ರು. ಅವಳು ಚರ್ಚಿಗೆ ಬರ್ತಾ ಇದ್ದು, ದೇವ್ರ ವಾಕ್ಯವನ್ನು ಕೇಳ್ತಾ ಇದ್ದು, ವಾರದಲ್ಲಿ 3 ದಿವಸ, ವಾರದಲ್ಲಿ 4 ದಿವಸ ಚರ್ಚಿಗೆ ಬರ್ತಾ ದೇವ್ರ ವಾಕ್ಯ ಕೇಳ್ತಾ ಇದ್ದು, ಗುಣನೇ ಆಗ್ತಾ ಇಲ್ಲ ಅವಳಿಗೆ. ಇಂಥ ಕೇಸ್ ಕೇಳಿದೀವನಿಲ್ಲ ನಾವು, ಇಂಥ ಪ್ರಕರಣ, ಇಂಥ ಒಂದು ಘಟನೆ ಕೇಳಿದೀವನಿಲ್ಲ, ಕೇಳಿದೀವಿ. ಆಮೇಲೆ ಈ ಪಾಸ್ಟರ್ ಅವರು 3ನೇ ಸಾರಿ ಬಂದು ಹೇಳಿದ್ರು, ಪಾಸ್ಟರ್ ನನಗೆ ಗುಣನೇ ಆಗಿಲ್ಲ, ಪಾಸ್ಟರ್ ನನಗೆ ಹೀಗೆ ಇದೆ, ತೊಂದರೆ ಇದೆ, ಹಾಗೆ ಇದೆ ಅಂತ ಹೇಳಿದ್ಕೊಳ್ಳಿ. ಪಾಪ ಪಾಸ್ಟರ್ ಏನು ಮಾಡಿದ್ರು ಅಂದರೆ, ಅವರು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದ ಕೂಡಲೇ ದೇವರವರಿಗೆ ತೋರಿಸ್ಕೊಟ್ಟಿದ್ರು, ಇವಳು ಯಾಕೆ ಗುಣ ಆಗ್ತಾ ಇಲ್ಲ ಅಂತೇಳಿ. ಆಗ ದೇವರು ಕೇಳಿದ್ರು, ನೋಡಿ ತೋರಿಸ್ಕೊಡ್ದುಗಳು ದೇವರು ಅವಳು ಹತ್ರ ಪ್ರಶ್ನೆ ಕೇಳ್ತಾರೆ, ಅಮ್ಮ ನಿನಗೆ ಯಾರ ಮೇಲಾದರೂ ದ್ವೇಷ ಇದೆಯಾ ಅಂತ ಕೇಳ್ತಾರೆ. ಯಾರ ಮೇಲೆ ಇದೆ ನಿಮಗೆ ದ್ವೇಷ? ಯಾರ ಮೇಲೆ ಇಲ್ಲಲ್ಲ, ನೆನಪು ಮಾಡ್ಕೋ. ಇಲ್ಲ, ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ನಮ್ಮ ಹೆಣ್ಮಕ್ಳು ಭಾಳ ಸರಳವಾಗಿ ಸುಳ್ಳು ಮಾತಾಡ್ಬಿಡ್ತಾರೆ. ಕೆಲವು ಜನ ಸುಳ್ಳು ಮಾತಾಡಿದ್ರೆ ಮುಂದಿನ ಬೋರ್ಲ ಬೀಳ್ಬೇಕು, ಹಾಗೆ ಅಲ್ಲ ಪಕ್ಕ ಅಂತೇಳಿ. ಒಂದು ವೇಳೆ ಅವನು ಏನಾರು ಜಾಸ್ತಿ ಮಾತಾಡಿದ, ನಾನು ಸುಳ್ಳು ಮಾತಾಡ್ತೀನೇನ, ಸುಳ್ಳು ಮಾತಾಡೋದು ಮಾತಾಡ್ತಾಳೆ, ಮತ್ತು ನಾವು ಸುಳ್ಳು ಮಾತಾಡ್ತೀನೇನ ಅಂತ ಹೇಳಿದ್ಕೊಳ್ಳಿ. ಪಾಪ ಇದ್ರೂ ಹೆದರ್ಬೇಕು, ಅಯ್ಯೋ ಸತ್ಯವಂತೇಳ ಅಂತ ತಿಳ್ಕೋಬೇಕು. ಇಲ್ಲ ಅಲ್ಲ, ಮತ್ತು ರುಬಾಬ್ ನೋಡೋಕೆ ಸುಳ್ಳು ಮಾತಾಡಿದ್ವಿಲ್ಲ, ಮತ್ತು ಅದಾದಮೇಲೆ ಹೇಳ್ತಾ ಇದ್ದಾರೆ ಏನಂತ ಹೇಳ್ಕೊಂಡು, ನೀನು ನೆನಪು ಮಾಡ್ಕೋತಾ ಇದ್ದಾರೆ ಎಲ್ಲರೂ, ನೀನು ನೆನಪು ಮಾಡ್ಕೊ, ನೀನು ಯಾರನ್ನಾರು ದ್ವೇಷಿಸ್ತಾ ಇದೆ ಅಂತ. ಹೌದು ರೀ, ನೆನಪು ಬಂತು. ಯಾರನ್ನಂದರೆ, ನಾನು ಗಂಡನ ಮನೇಲಿ ನಮ್ಮ ಗಂಡನ ತಾಯಿ, ನಮ್ಮ ಅತ್ತಿ ಮೇಲೆ ನನಗೆ ಭಾಳ ದ್ವೇಷ ಇದೆ ಅಂತೇಳಿ. ಹೌದಾ? ಮತ್ತು ಯಾರ ಮೇಲೆ? ನಮ್ಮ ಅತ್ತಿ ಮೇಲೆ ದ್ವೇಷ ಇದೆ, ನನ್ನ ಗಂಡನ ತಮ್ಮ ಮೇಲೆ ದ್ವೇಷ ಇದೆ, ನನ್ನ ಗಂಡನ ತಂದೆ ಮೇಲೆ ದ್ವೇಷ ಇದೆ, ನನ್ನ ಗಂಡನ ತಂಗಿಗಳ ಮೇಲೆ ದ್ವೇಷ ಇದೆ. ಯಾಕೆಮ್ಮ? ಅವ್ರು ನಾನು ಎಷ್ಟೆಲ್ಲ ಮನೆಯಲ್ಲಿ ಭಾಳ ದೊಡ್ಡ ಕುಟುಂಬ, ಭಾಳ ದೊಡ್ಡ ಕುಟುಂಬ, ಆ ಕುಟುಂಬದಲ್ಲಿ ಎಲ್ಲ ಕೆಲಸ ನಾನೇ ಮಾಡಬೇಕು, ಎಲ್ಲ ಕೆಲಸ ನಾನೇ ಮಾಡಿದ್ರು, ನನ್ನನ್ನು ನಮ್ಮ ಮಾವಂದರು, ನಮ್ಮ ಅತ್ತಿ, ನಮ್ಮ ಗಂಡನ ತಂಗಿಯಂದರು ಯಾರೂ ನನ್ನನ್ನು ಮೆಚ್ಕೊಳ್ಳೋದಿಲ್ಲ, ಯಾರೂ ನನ್ನನ್ನು ಮೆಚ್ಕೊಳ್ಳೋದಿಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಯಾರೂ ನನ್ನನ್ನು ಮೆಚ್ಕೊಳ್ಳೋದಿಲ್ಲ, ನನ್ನನ್ನು ಅಪ್ರಿಷಿಯೇಟ್ ಮಾಡೋದಿಲ್ಲ. ಎಲ್ಲರೂ ಮತ್ತು ಟೀಕೆ ಮಾಡ್ತಾರೆ, ಅದು ಸರಿ ಮಾಡಿಲ್ಲ, ಇದು ಸರಿ ಮಾಡಿಲ್ಲ, ಇದು ಸರಿ ಮಾಡಿಲ್ಲ, ಅದು ಸರಿ ಮಾಡಿಲ್ಲ. ಅದಕ್ಕೆ ಅವರು ನನಗೆ ಭಾಳ ಕಿರುಕುಳ ಕೊಡ್ತಾ ಇದ್ದಾರೆ, ಅವರಂದ್ರೆ ನನಗೆ ಭಾಳ ದ್ವೇಷ ಅಂತ ಹೇಳಿದ್ಲು. ಹಾಗಾದರೆ ನೀನು ನಿಮ್ಮ ಗಂಡನ ಮನೆಯವರನ್ನು ದ್ವೇಷಿಸ್ತಾ ಇರುವುದರಿಂದ, ಹಲೋ, ನಿನ್ನ ಸ್ವಸ್ಥತೆಯನ್ನು ನೀನೇ ತಡೀತಾ ಇದೆಯಾ ಅಂತ ಹೇಳಿದರು. ನಿನಗೆ ಬರುವ ಆಶೀರ್ವಾದವನ್ನು, ನಿನಗೆ ಬರತಕ್ಕಂಥ ಆ ಸ್ವಸ್ಥತೆಯನ್ನು, ಆ ಗುಣಮುಖವಾಗತಕ್ಕಂಥದ್ದನ್ನು ನೀನೇ ಲಾಕ್ ಮಾಡಿಟ್ಟುಬಿಟ್ಟಿದೆಯಾ ಎಂಬುದಾಗಿ ಹೇಳಿದರು. ಅದು ಹೇಗೆ ಸರ್? ಇವತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಜನಗೆ ನೀನು ದ್ವೇಷ ಮಾಡ್ತಿದ್ದಿಲ್ಲ, ದ್ವೇಷಿಸ್ತಿದ್ದಿಲ್ಲ, ಈಗ ಅವರನ್ನು ಯಾಕೆ ದ್ವೇಷಿಸ್ತಾ ಇದೆ ಅಂದರೆ, ಅವರು ನನಗೆ ಕಿರುಕುಳ ಕೊಟ್ಟಿದ್ದಾರೆ, ಅವರು ನನಗೆ ಹಿಂಸಿಸಿದ್ದಾರೆ, ಅವರು ನನ್ನ ಮೇಲೆ ಸುಳ್ಳಾರೋಪ ಹೊರಿಸಿದ್ದಾರೆ. ನಾನು ಎಷ್ಟು ಕೆಲಸ ಮಾಡಿದರು? ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಕೆಲಸ ಮಾಡಿದರು? ಹಲ್ಲೆಲೂಯಾ. ಎಷ್ಟು ಕೆಲಸ ಮಾಡಿದ್ರು ನನಗೆ ಅಪ್ರಿಷಿಯೇಟ್ ಮಾಡಲ್ಲ ಅವರು ಅಂತ ತಿಳ್ಕೊಂಡು ಆಗ್ತಾ ಇಲ್ಲ ನನಗೆ ಅಂತೇಳಿ. ಇವತ್ತು ನಿನ್ನನ್ನು ಯಾರನ್ನು ದ್ವೇಷಿಸ್ತಾ ಇದ್ದಿಲ್ಲ ಅವ್ರನ್ನ ಇವತ್ತು ಕ್ಷಮಿಸಬೇಕು ನೀನು ಅಂತ ಹೇಳಿದ. ಹಲ್ಲೆಲೂಯಾ. ಏನಂತ ಹೇಳ್ಬೇಕು? ಕ್ಷಮಿಸಬೇಕಂತ ಹೇಳಿದ. ಅವರು ದೊಡ್ಡ ಪಾಸ್ಟರ್, ಅವಳು ಪಾಪ ಅನ್ಯಳು, ಹೊಸದಾಗಿ ಬಂದಳು. ಅದು ಡೈರೆಕ್ಟ್ ಪಾಸ್ಟರ್ ಮುಖದ ಮೇಲೆ ಹೇಳ್ಬಿಡ್ತಾರೆ, ಪಾಸ್ಟರ್ ನನ್ನ ಸ್ಥಾನದಲ್ಲಿ ನೀವಿದ್ದರೆ ನೀವು ಕ್ಷಮಿಸಲಿಕ್ಕೆ ಆಗ್ತಿದ್ದ ಅಂತ ಕೇಳಿದಳು. ಪಾಸ್ಟರ್ ಮುಖದಲ್ಲಿ ಕೇಳಿಬಿಟ್ಲಕ್ಕಿ, ನನ್ನ ಸ್ಥಳದಲ್ಲಿ ನೀವಿದ್ದರೆ ನೀವು ಕ್ಷಮಿಸಲಿಕ್ಕೆ ಆಗ್ತಿತ್ತಾ ಪಾಸ್ಟರ್ ಅಂತ ಕೇಳಿದ್ಲು. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ, ಕೇಳಿದ್ರು, ಪಾಸ್ಟರ್ ಕ್ಷಮಿಸಲಿಕ್ಕೆ ಆಗ್ತಿತ್ತಾ ಅಂತ ಕೇಳಿದ ಕೂಡಲೇ ಅವಾಗ ಸರಿ, ನನಗೆ ಕ್ಷಮಿಸಲಿಕ್ಕೆ ಆಗ್ತಿತ್ತ ಅಂತ ಕೇಳ್ತಾ ಇದ್ದಿ. ಈಗ ನಿನಗಿರುವ ರೋಗ ಯಾವುದು? ನಿನಗಿರುವ ಸಮಸ್ಯೆ, ನಿನಗಿರುವ ಗುಣವಾಗಲಾರ್ದಂಥ ರೋಗ, ಸ್ವಸ್ಥತೆ ಆಗಲಾರ್ದಂಥ ಸಮಸ್ಯೆ. ವೈದ್ಯರ ಹತ್ರ ಹೋಗಿದ್ದಿ, ಡಾಕ್ಟರ್ ಹತ್ರ ಹೋಗಿದ್ದಿ, ಎಷ್ಟೋ ಮಾಟ ಮಂತ್ರ ಕಡೆ ಹೋದ್ರಿ, ಎಲ್ಲೆಲ್ಲೋ ಹೋಗಿ ಬಂದಿದ್ದಿ ನೀನು. ಆದರೆ ಗುಣ ಆಯ್ತಾ? ಬಿಡುಗಡೆ ಆಯ್ತಾ? ಸಮಸ್ಯೆಗಳು ಪರಿಹಾರ ಆಯ್ತಾ? ಪರಿಹಾರ ಆಯ್ತಾ?
ಸಮಸ್ಯೆಗಳ ಪರಿಹಾರ ಆಯ್ತಾ? ಆಗಿಲ್ಲ. ಆಯ್ತಾ? ಆಗಿಲ್ಲ. ಈಗ ನೀನು ಗುಣ ಆಗಬೇಕಾ ಬೇಡ? ಏನಾಗಬೇಕಾ ಬೇಡ? ನೀನು ಗುಣ ಆಗಬೇಕಾ ಬೇಡ ಅಂತ ಕೇಳಿದ. ಹೌದ್ರಿ, ಗುಣ ಆಗಬೇಕು. ಹಾಗಾದರೆ ನೀನು ಗುಣವಾಗಬೇಕಾದ್ರೆ, ಎಲ್ಲರೂ ಹೇಳ್ತೀರಲ್ವಯ್ಯ, ನೀನು ಗುಣವಾಗಬೇಕಾದ್ರೆ ಏನು ಮಾಡಬೇಕು? ಏಕೆ? ನೀನು ಹೇಳಿದೆಲ್ಲ ನನಗೆ, ಪಾಸ್ಟರ್ ನೀವು ಈ ಸಂದರ್ಭದಲ್ಲಿದ್ದರೆ ನೀವು ಕ್ಷಮಿಸಲಿಕ್ಕೆ ಆಗ್ತಿತ್ತ, ನನ್ನಂಥ ಕಷ್ಟದಲ್ಲಿ ನೀವು ಇದ್ದಿದ್ರೆ ಕ್ಷಮಿಸಲಿಕ್ಕೆ ಆಗ್ತಿತ್ತ. ಪ್ರೈಸ್ ಲಾರ್ಡ್ ಜೀಸಸ್. ಕ್ಷಮಿಸಲಿಕ್ಕೆ ಆಗ್ತಿತ್ತ. ಆದರೆ ಆವಾಗ ಪಾಸ್ಟರ್ ಹೇಳ್ತಾರೆ ನೀನು ಗುಣ ಆಗಬೇಕಾ ಬೇಡ? ಹಾಂ, ಗುಣ ಆಗ್ಬೇಕ್ರಿ. ಹಾಗಾದರೆ ನೀನು ಗುಣ ಆಗಬೇಕಾದ್ರೆ ಅವಳನ್ನು ಕ್ಷಮಿಸಬೇಕು. ನಿಮ್ಮ ಗಂಡನ ಮನೆಯವರನ್ನೆಲ್ಲ ಕ್ಷಮಿಸಬೇಕು. ಹೌದಾ ಪಾಸ್ಟರ್, ಕ್ಷಮಿಸಬೇಕಾ? ಹೌದು. ಯಾಕಂದರೆ ನೀನು ಕ್ಷಮಿಸದೇ ಇರುವುದರಿಂದ, ಹಲ್ಲೆಲೂಯ, ನೀನು ಕ್ಷಮಿಸದೇ ಇರುವುದರಿಂದ ನೀನು ಲಾಕ್ ಮಾಡಿಬಿಟ್ಟಿದ್ದಿ ಭೂಮಿ ಮೇಲೆ. ಭೂಮಿ ಮೇಲೆ ಲಾಕ್ ಆದರೆ ಪರಲೋಕದಲ್ಲಿ ಕೂಡ ಲಾಕ್ ಆಗ್ತದೆ. ಎಲ್ಲರೂ ಹೇಳ್ತಿರಲ್ವಯ್ಯ. ನೀನು ಯಾವಾಗ ಕ್ಷಮಿಸದೇ ಇದ್ದು ಅವ್ರನ್ನ ದ್ವೇಷಿಸ್ತಾ ಇರುವಾಗ ನೀನು ದ್ವೇಷ ಹೋಗುವುದಿಲ್ಲ. ನೀನು ಯಾವಾಗ ದ್ವೇಷ ಹೋಗ್ತದೆ? ಅವನು ಕ್ಷಮಿಸಿದರೆ ಮಾತ್ರ ದ್ವೇಷ ಹೋಗ್ತದೆ. ಹಲ್ಲೆಲೂಯ. ಆವಾಗ ಹೇಳಿದ್ರು, ಈಗ ನಿನ್ನ ಕ್ಷಮಿಸ್ತೀಯಾ ಅಂತ ಕೇಳಿದ. ಎಸ್ ಸರ್, ನಾನು ಕ್ಷಮಿಸ್ತೇನೆ. ಯಾಕೆ ಕ್ಷಮಿಸ್ತೀಯ? ನೀನು ಗುಣ ಆಗಬೇಕಂತೇಳಿ. ಅವರು ಉದ್ಧಾರ ಆಗಬೇಕಂತಲ್ಲ. ಹೌದಾ? ಶತ್ರುಗಳು ಉದ್ಧಾರ ಆಗಬೇಕಂತಲ್ಲ. ನೀನು, ನಿಮ್ಮ ಕುಟುಂಬ, ನಿಮ್ಮ ಜೀವನ, ನಿಮ್ಮ ಬಾಳು ಬಂಗಾರ ಆಗಬೇಕಾದ್ರೆ, ದೇವರ ಆಶೀರ್ವಾದಗಳಿಂದ ತುಂಬಬೇಕಾದ್ರೆ ನೀವು ಲಾಕನ್ನು ಬಿಚ್ಚಬೇಕು ಭೂಮಿ ಮೇಲೆ ಅಂತೇಳಿ. ಅಂದರೆ ಬೈಬಲಲ್ಲಿ ಹೇಳಲಾಗಿಲ್ಲ? ಯಾರಿಗಾರು ನೆನಪಿದೆ? ಭೂಲೋಕದಲ್ಲಿ ನಾನು ನಿಮಗೆ ಬೀಗದ ಕೈಗಳನ್ನು ಕೊಡ್ತೀನಿ. ನೀನು ಭೂಮಿಯ ಮೇಲೆ ಏನು ಅನ್ಲಾಕ್ ಮಾಡ್ತೀಯೋ ಅದು ಪರಲೋಕದಲ್ಲಿ ಅನ್ಲಾಕ್ ಮಾಡಲಾಗುತ್ತದೆ. ಎಲ್ಲರೂ ಹೇಳ್ತಿರಲ್ವಯ್ಯ? ಪ್ರೈಸ್ ಲಾರ್ಡ್. ಎಲ್ಲರೂ ಹೇಳ್ತಿರಲ್ವಯ್ಯ? ಯಾಕಂದರೆ ಭೂಮಿ ಮೇಲೆ ಲಾಕ್ ಯಾರು ಮಾಡಿದ್ದೇವೆ? ಇವತ್ತು ದೇವರ ರಾಜ್ಯದ ಬೀಗದ ಕೈಗಳು ಎಷ್ಟು ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತದೆ ಎಂಬುದಾಗಿ ನೋಡೋಣ. ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಇದು ಎಲ್ಲ ನನ್ನ ಪ್ರಿಯ ಮಿತ್ರರು, ಆತ್ಮೀಯರಿಗೆ ಸ್ವಲ್ಪ ಗಮನಿಸ್ತಿರಲ್ಲೇ? ಹಲೋ, ಸ್ವಲ್ಪ ಗಮನಿಸ್ತೀರಿ? ಪ್ರೈಸ್ ಲಾರ್ಡ್ ಜೀಸಸ್. ಹಾಗೆ ಗಮನಿಸ್ತೀರಿ. ಹಲ್ಲೆಲೂಯ. ಈಗ ಎಲ್ಲ ನನ್ನ ಪ್ರಿಯ ಮಿತ್ರರಿಗೆ ಯೇಸು ಕ್ರಿಸ್ತನು ಹೇಳಿರುವ ವಾಕ್ಯದ ಕುರಿತು ನಾವು ಭಾಳ ಜಾಗ್ರತೆಯಿಂದ ಗಮನಿಸಬೇಕು. ಯೇಸು ಕ್ರಿಸ್ತನು ನಿಮಗೆ ಪರಲೋಕ ರಾಜ್ಯದ ಬೀಗದ ಕೈಗಳು ನಿಮ್ಮ ಕೈಯಲ್ಲಿ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಹೌದಾ? ಸೈತಾನ ಪಾತಾಳದ ಬೀಗದ ಕೈ ಕೊಡ್ತೀನಿ ಅಂತ ಹೇಳಿದನಾ? ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಾನು ನಿಮ್ಮ ಕೈಯಲ್ಲಿ ಕೊಡುತ್ತೇನೆ. ನೀನು ಯಾವುದನ್ನು ಬಿಚ್ಚುತ್ತೀಯೋ, ಭೂಮಿ ಮೇಲೆ ಯಾವುದನ್ನು ಬಿಚ್ಚುತ್ತೀಯೋ ಪರಲೋಕದಲ್ಲಿ ಅದು ಬಿಚ್ಚಲ್ಪಡ್ತದೆ. ಭೂಮಿ ಮೇಲೆ ನೀನು ಯಾವುದನ್ನು ಲಾಕ್ ಮಾಡ್ತೀಯೋ ಅದು ಪರಲೋಕದಲ್ಲಿ ಲಾಕ್ ಆಗ್ತದೆ. ನಮ್ಮ ಪ್ರಾಚೀನ ಕನ್ನಡದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರವಾಗಿ ಇದನ್ನು, ನೀನು ಭೂಮಿ ಮೇಲೆ ಯಾವುದನ್ನು ಬಂಧಿಸುತ್ತೀಯೋ, ಅಂದರೆ ಭೂಮಿಯಲ್ಲಿ ನೀನು ಯಾವುದನ್ನು ಲಾಕ್ ಮಾಡ್ತೀಯೋ ಅದು ಪರಲೋಕದಲ್ಲಿ ಲಾಕ್ ಆಗ್ತದೆ. ಆರ್ ಯು ಫಾಲೋಯಿಂಗ್ ಮೀ? ಭೂಮಿಯಲ್ಲಿ ನೀನು ಯಾವುದನ್ನು ಲಾಕ್ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ, ಎಲ್ಲ ನನ್ನ ಕಡೆ ನೋಡ್ತೀರಿ, ಬಿಚ್ಚಲ್ಪಡ್ತಾರೆ. ಇದನ್ನು ಯಾಕೆ ಹೇಳಿದರೆ? ಇದು ದೀಸ್ ಆರ್ ದ ಲಾಕ್ಸ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಬೈಬಲ್ನಲ್ಲಿ ಕೀಸ್ ಅಂದರೆ ಬೀಗದ ಕೈಗಳು ಎಂಬುದಾಗಿ ಹೇಳಲಾಗಿದೆ. ಇದನ್ನು ಏನಂತ ಹೇಳಲಾಗಿದೆ? ಬೀಗದ ಕೈಗಳು. 16ನೇ ಅಧ್ಯಾಯ 19ನೇ ವಚನದಲ್ಲಿ ಭಾಳ ಜಾಗ್ರತೆ ಅಂತ ಕೇಳಿ. ಮತ್ತೇಯು ಸುವಾರ್ತೆನೇ ಹೇಳಿಲ್ಲ 16ನೇ ಅಧ್ಯಾಯ. ಮತ್ತೇಯು ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಲ್ಲಿ, ಐ ವಿಲ್ ಗಿವ್ ಯು ದ ಕೀಸ್ ಆಫ್ ದ ಕಿಂಗ್ಡಮ್ ಆಫ್ ಹೆವನ್. ವಾಟ್ ಎವರ್ ಯು ಬೈಂಡ್ ಆನ್ ಅರ್ತ್ ವಿಲ್ ಬಿ ಬೌಂಡ್ ಇನ್ ಹೆವನ್, ಅಂಡ್ ವಾಟ್ ಎವರ್ ಯು ಲೂಸ್ ಆನ್ ಅರ್ತ್ ವಿಲ್ ಬಿ ಲೂಸ್ಡ್ ಇನ್ ಹೆವನ್. ಅರ್ಥ ಆಯ್ತಾ? ಅರ್ಥ ಆಗಿದೆ ಎಂಬುದಾಗಿ ನನಗೆ ಗೊತ್ತಾಯ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಮನೋಪ್ರಕೃತಿ ಹೇಳ್ತಿರಲ್ವಯ್ಯ? ಸತ್ಯವಂತರಾಗಿರ್ತಕ್ಕಂಥ ಎಲ್ಲರೂ ಹೇಳ್ತಿರಲ್ಲೂಯ್ಯ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ಪ್ರೈಸ್ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಫಾದರ್. ಎಷ್ಟು ಓದ್ತಾ? ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ನೀನು ಭೂಲೋಕದಲ್ಲಿ ಯಾವುದನ್ನು ಲಾಕ್ ಮಾಡ್ತೀಯೋ ಅದು ಪರಲೋಕದಲ್ಲಿ ಕೂಡ ಲಾಕ್ ಮಾಡಲಾಗುತ್ತದೆ. ಭೂಲೋಕದಲ್ಲಿ ನೀನು ಯಾವುದನ್ನು ಲಾಕನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಕೂಡ ಬಿಚ್ಚಲ್ಪಡುವುದು. ಎಲ್ಲರೂ ಹೇಳ್ತಿರಲ್ಲ. ಇದನ್ನು ವಿಶ್ವಾಸಿಗಳಾದ ದೇವಜನರಾದ ನಮಗೆ ಕೊಟ್ಟಿದ್ದಾನೆ. ಇದ್ರ ಬಗ್ಗೆ ಭಾಳ ಜನರು ಅಪಾರ್ಥ ಮಾಡಿಕೊಂಡಿದ್ದೇವೆ ನಾವು. ಯಾರು ಅಪಾರ್ಥ ಮಾಡಿಕೊಂಡಿದ್ದೇವೆ ನಾವು? ಏನಂತ ಅಪಾರ್ಥ ಮಾಡಿಕೊಂಡಿದ್ದೇವೆ? ಭೂಮಿಯಲ್ಲಿ ಸೈತಾನನ್ನು ಬಂಧಿಸಬೇಕಂತ ಹೇಳ್ತಾರೆ. ಏನು ಬಂಧಿಸಬೇಕಂತ ಹೇಳಿದಾರೆ? ಪೂರ್ವದಲ್ಲಿ ಏನು ಕೇಳಿದೆ ನಾವು?
ಪರಲೋಕದಲ್ಲಿ ಬಂಧಿಸ್ಬೇಕು, ಭೂಲೋಕದಲ್ಲಿ ನಾವು ಸೈತಾನನ್ನು ಬಂಧಿಸ್ಬೇಕಂತ ಹೇಳಿ ಕೇಳಿದೆವಾ? ಏನು ಕೇಳಿದೆ? ಮತ್ತೇನು ಕೇಳಿದೆವೆ? ಇದರ ನಿಜವಾದ ಅರ್ಥ ನಾವು ಮಿಸ್ ಮಾಡಿಕೊಂಡಿದ್ದೇವೆ. ಇದು ಏನಂದರೆ, ಇವತ್ತು ಎಲ್ಲರೂ ಹೇಳ್ತಿರಲ್ವಯ್ಯ, ಬೀಗದ ಕೈ ಯಾರ ಕೈಯಲ್ಲಿ ಕೊಟ್ಟಿದ್ದಾನೆ? ಜೋರಾಗಿ ಹೇಳ್ತೀರಿ? ನನ್ನ ಕೈಯಲ್ಲಿ ಅಲ್ಲ, ನನ್ನ ಕೈಯಲ್ಲಿ. ಕರೆ ಪರ್ಸನಲಿ ನಿಮಗೆ ಕೊಟ್ಟಿದ್ದಾನೆ ಅದು. ಯಾಕಂದರೆ ನಿಮ್ಮ ಬೀಗದ ಕೈಗಳು ನಿಮ್ಮ, ಅಂದರೆ ಇದು ಯಾವ ಬೀಗದ ಕೈಗಳು? ಪಕ್ಕದ ಮನೆ ಬೀಗದ ಕೈಗಳಲ್ಲ. ಅಲ್ಲ, ಈಗ ನೋಡ್ರಿ, ಒಂದು ಮನೆಯಲ್ಲಿ ಧನ ಸಂಪತ್ತು ಇರ್ತದೆ. ಧನ ಸಂಪತ್ತು ಇದ್ದವನು ಪಕ್ಕದ ಮನೆಗೆ ಬೀಗದ ಕೈ ಕೊಟ್ಟೋಗ್ತಾನ? ಅವನು ಹೇಳೋಗ್ತಾನೆ, ಸ್ವಲ್ಪ ನೋಡ್ತಾ ಹೋಗ್ರಿ ಅಂತೇಳಿ, ಎದುರಿನವ್ರಿಗೆ ನೋಡ್ತಾ ಇರ್ತಾನೆ. ಅದಕ್ಕಿಂತ ಜಾಸ್ತಿ ಸಂಪತ್ತು ಇದ್ದವನು ಏನು ಮಾಡ್ತಾನೆ? ವಾಚ್ಮೆನ್ ಇಟ್ಟಿರ್ತಾನೆ, CCTV ಕ್ಯಾಮ್ರಾ ಇಟ್ಟಿರ್ತಾನೆ, ನಿಮ್ಗೆ ಕೊಡ್ತಾನೆ ಚಾವಿ. ಆದರೆ ಈಗ ಯೇಸು ಹೇಳ್ತಾ ಇದ್ದಾನೆ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಾನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ. ಅದರ ಮೌಲ್ಯ ಗೊತ್ತಾಗಬೇಕು ನಮಗೆ, ಅದರ ಕಿಮ್ಮತ್ತು ಗೊತ್ತಾಗಬೇಕು. ಐ ವಿಲ್ ಗಿವ್ ಯು ದ ಕೀಸ್ ಆಫ್ ದ ಕಿಂಗ್ಡಮ್ ಆಫ್ ಹೆವನ್. ಅದು ದೇವರ ಪರಲೋಕ ರಾಜ್ಯದ ಬೀಗದ ಕೈಗಳು ನಿಮ್ಮಲ್ಲಿ ಕೊಟ್ಟಿದ್ದಾನೆ. ಅಂದರೆ ಅರ್ಥ ಏನು? ಪರಲೋಕದ ಪ್ರಭುತ್ವ. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಪ್ರೈಸ್ ಲಾರ್ಡ್ ಜೀಸಸ್. ಪರಲೋಕದ ಪ್ರಭುತ್ವ ಬೀಗದ ಕೈಗಳು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಅದು ಎಲ್ಲೋ ಪಾತಾಳದ ಬೀಗದ ಕೈಗಳು, ಸೈತಾನದ ಬೀಗದ ಕೈಗಳು, ಸೈತಾನನ್ನು ಕಟ್ಟೋದು ಕೂಡ ಇದೆ ನಮ್ಮ ಕೈಯಲ್ಲಿ. ಆದರೆ ಬೀಗದ ಕೈಗಳು, ನಾವು ಭಾಳ ಜನ ಇದೆ ಬೀಗದ ಕೈಗಳನ್ನು ಅಪಾರ್ಥ ಮಾಡಿಕೊಂಡಿದ್ದೇವೆ. ಯಾಕೆ ನಾವೇನು ತಿಳ್ಕೊಂಡಿದ್ದೇವೆ? ಕೈಯಲ್ಲಿ ಕೊಡುವ ಚಾವಿ ಅಂತ ತಿಳ್ಕೊಂಡಿದ್ದೇವೆ. ಇದು ಪ್ರಾಚೀನ ಭಾಷೆ ಆಗಿರೋದ್ರಿಂದ ಇದು ರಾಜ ಮಹಾರಾಜರ ಭಾಷೆ ಆಗಿತ್ತು. ಎಂಥ ಭಾಷೆ ಇದು? ರಾಜ ಮಹಾರಾಜರ ಭಾಷೆ. ಇದು ಪ್ರಜಾಪ್ರಭುತ್ವರಿಗೆ ಅರ್ಥ ಆಗೋದಿಲ್ಲ. ಇದು ಡಿಕ್ಟೇಟರ್ಶಿಪ್ ಅಂದರೆ ಏಕಾಧಿಪತಿ ಆಳ್ವಿಕೆಗೆ ಅರ್ಥ ಆಗೋದಿಲ್ಲ, ಪ್ರಜಾಪ್ರಭುತ್ವದ್ರಿಗೆ ಅರ್ಥ ಆಗೋದಿಲ್ಲ, ಅಥವಾ ರಾಜರ ಪ್ರಭುತ್ವದವ್ರಿಗೆ ಮಾತ್ರ ಅರ್ಥ ಆಗ್ತದೆ. ಯಾವುದು? ರಾಜರ ಪ್ರಭುತ್ವ ನಡೀತಾ ಇದ್ರೆ ಮಾತ್ರ ಅರ್ಥ ಆಗ್ತದೆ, ಇಲ್ಲದ್ರೆ ಅರ್ಥ ಆಗೋದಿಲ್ಲ. ಯಾಕಂದರೆ ರಾಜರ ಪ್ರಭುತ್ವದಲ್ಲಿ ಈ ಮಾತು ಉಪಯೋಗ ಮಾಡ್ತಾರತ್ತೆ, ರಾಜ್ಯದ ಬೀಗದ ಕೈಗಳು ಎಂಬುದಾಗಿ ಹೇಳ್ತಿದೆ. ರಾಜ್ಯದ ಬೀಗದ ಕೈಗಳಂದರೆ ಅದು ನಾವು ಬೀಗ ತೆರೆಯೋದಕ್ಕೆ ಹಾಕೋದಲ್ಲ. ಆ ರಾಜ್ಯದ ಬೀಗದ ಕೈಗಳಂದರೆ ರಾಜ್ಯದ ಅತಿ ಅಮೂಲ್ಯವಾದಂಥ, ಪ್ರಾಮುಖ್ಯವಾದಂಥ ನ್ಯಾಯ ಪ್ರಮಾಣಗಳಂತದೆ. ಏನರ್ಥ? ಹಲೋ, ಅರ್ಥ ಆಗ್ತದೆ? ಅತಿ ಅಮೂಲ್ಯವಾದಂಥ ಮತ್ತು ಪ್ರಾಮುಖ್ಯವಾದಂಥ, ಮುಖ್ಯವಾದಂಥ ನ್ಯಾಯ ಪ್ರಮಾಣ ಅಂತದ್ದು. ಏನದು? ನ್ಯಾಯ ಪ್ರಮಾಣ. ನಾವು ಆ ನ್ಯಾಯ ಪ್ರಮಾಣದ ಅನುಸಾರವಾಗಿ ಲಾಕನ್ನು ಬಿಚ್ಚಿದರೆ ಪರಲೋಕದಲ್ಲಿ ಲಾಕ್ ಬಿಚ್ಚಲಾಗುತ್ತದೆ, ಸೈತಾನಲ್ಲಿ ಬಂಧಿಸೋದಿಲ್ಲ. ಸೊ ಈ ಸತ್ಯವನ್ನು ನಾವು ಗ್ರಹಿಸಬೇಕಾದ್ರೆ ಬೇಗ ಬಂದರೆ ಚೆನ್ನಾಗಿರ್ತಿತ್ತು. ಆದರೂ ಪರವಾಗಿಲ್ಲ, ಲೇಟ್ ಇಸ್ ಬೆಟರ್ ದೆನ್ ನೆವರ್. ಹಲ್ಲೆಲೂಯಾ. ಗುಡ್, ವೆರಿ ಗುಡ್. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದರೆ ಇವತ್ತು ಲಾಕ್ ಬಿಚ್ಚಲಿಕ್ಕೆ ಬಂದಿದ್ದಾರೆ ಅವರು, ಅಲ್ಲಿ ಲಾಕ್ ಹಾಕ್ಕೊಂಡು ಬಂದಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಏನು ಭೂಲೋಕದಲ್ಲಿ ಲಾಕ್ ಬಿಚ್ಚಿದ್ರೆ, ಹಲೋ, ಯಾರಿಗಾರು ಅರ್ಥ ಆಗ್ತದೆ? ಈಗ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ? ಪರಲೋಕದಲ್ಲಿರುವ ನಮ್ಮ ತಂದೆ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ರಾಜ, ನನ್ನ ಕಣ್ಣೀರು ನೋಡು ಕರ್ತನೆ, ನನ್ನ ದುಃಖಗಳನ್ನು ನೋಡು ಕರ್ತನೆ, ನನ್ನ ಸಮಸ್ಯೆಗಳನ್ನು ನೋಡು ಕರ್ತನೆ. ರಾಜ, ನನ್ನ ಸಮಸ್ಯೆಗಳಿಂದ ನನಗೆ ಬಿಡುಗಡೆ ಕೊಡಿದೇವ್ರೆ. ಪರಲೋಕದಿಂದ ದೇವರು ಹೇಳ್ತಾನೆ, ಅಕ್ಕ ನಿನ್ನ ಕೈಯಲ್ಲಿ ನಾನು ಚಾವಿ ಕೊಟ್ಟಿನಕ್ಕ ಅಂತ ಹೇಳ್ತಾನೆ. ಪರಲೋಕದಿಂದ ಇಳಿದು ಬಾ ದೇವರೇ. ಅಯ್ಯೋ, ನಿನಗೆ ಚಾವಿ ಕೊಟ್ಟಿದ್ದೇನೆ, ನಾನು ಇಳಿದು ಬರಬೇಕಲ್ಲ, ನೀನು ಓಪನ್ ಮಾಡ್ಕೋ. ಕರ್ತನೆ, ರಾಜ ಎಲ್ಲಿದೆ ಕರ್ತನೆ? ರಾಜ ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳು, ವಿಧವೆಗಳಾಗರ ಪ್ರಾರ್ಥನೆಯನ್ನು ಕೇಳು ದೇವರೇ, ಬಾ ದೇವರೇ, ಇಳಿದು ಬಾ ಅಂತೇಳಿ 40 ದಿವಸ ಪ್ರಾರ್ಥನೆ ಮಾಡಿದ್ರು. 40 ದಿವಸನೂ ಹೇಳ್ತಾ ಇದ್ದಾನೆ, ಬೀಗದ ಕೈಗಳು ನಾನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೆ ಎಂಬುದಾಗಿ. ಕರ್ತನೆ, ಸ್ವಸ್ಥತೆ ಇಳಿದು ಬರಲಿ. ಮೊದಲು ಲಾಕ್ ಓಪನ್ ಮಾಡುವ ಕೆಳಗೆ ಎಲ್ಲಿ? ಭೂಲೋಕದಲ್ಲಿ. ಲಿಸನ್ ಕೇರ್ಫುಲಿ. ಭೂಲೋಕ ಕಾಣುವ ಲೋಕ, ಪರಲೋಕ ಅದೃಶ್ಯವಾದಂಥ ಲೋಕ. ಎಲ್ಲರೂ ಹೇಳ್ತಾರಲ್ವ? ಇವತ್ತು ನಾವಿಲ್ಲಿ ಸೇರಿ ಬಂದಿದ್ದು ಅದೃಶ್ಯವಾದಂಥ ಪರಲೋಕದಲ್ಲಿರ್ತಕ್ಕಂಥ ಆ ಪ್ರಭುತ್ವದ ಪ್ರಭಾವ, ಶಕ್ತಿ, ಸಾಮರ್ಥ್ಯ ಎಷ್ಟಿದೆ, ಅದರ ಕೈ ಯಾರ ಕೈಯಲ್ಲಿದೆ ಅನ್ನತಕ್ಕಂಥ ಸತ್ಯವನ್ನು ನಾವು ಗ್ರಹಿಸಬೇಕು ಇವತ್ತು. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರು, ಬಲಿಷ್ಠನಾದ ದೇವರು. ಆದರೆ ದೇವರು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಮೊದಲೇ ಹೇಳೋಗಿದ್ದಾನೆ, ಬೀಗದ ಕೈಗಳು ನಿಮ್ಮ ಕೈಯಲ್ಲಿ ಕೊಟ್ಟು ಹೋಗ್ತಾ ಇದ್ದೇನೆ, ನಾನು ಕೊಟ್ಟು ಹೋಗ್ತಾ ಇದ್ದೇನೆ. ನೀವು ಲಾಕ್ ಓಪನ್ ಮಾಡಿದ್ರೆ ಲಾಕ್ ಓಪನ್ ಆಗ್ತದೆ. ಈಗ ಈ ಪ್ರಾರ್ಥನೆ ಬಗ್ಗೆ ನಾವು ಯಾವತ್ತು ಪರಲೋಕದಲ್ಲಿ ಏನಾದರೆ ಕದಲಿಸಬೇಕಾದ್ರೆ ಭೂಲೋಕದಲ್ಲಿ ನಾವು ಲಾಕ್ ಓಪನ್ ಮಾಡಬೇಕು. ಅದು ಏನು ಲಾಕ್ ಅಂತೇಳಿ ನಾವು ಭಾಳ ಸಾರಿ ಅದನ್ನು ಗಮನಿಸುವುದಿಲ್ಲ. ಪ್ರಾರ್ಥನೆ ವಿಷಯದಲ್ಲಿ ಓದಿದ್ದೇವೆ ನಾವು. ಮತ್ತೇ ಸ್ವಾರ್ಥ 7:7 ಬೇಡಿಕೊಳ್ಳಿರಿ, ನಿಮಗೆ ಹುಡುಕ್ರಿ, ನಿಮಗೆ ದೊರಕುವುದು, ತಟ್ರಿ, ನಿಮಗೆ ತೆರಳಲ್ಪಡುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ಖಂಡಿತವಾಗಿ ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೆ ದೊರಕುತ್ತದೆ. ಪ್ರತಿಯೊಬ್ಬನಿಗೆ ದೊರಕುತ್ತದೆ. ಇದೆಲ್ಲ ನಾವು ಓದ್ಕೊಳ್ತಾ ಬಂದಿದ್ದೀವಿ. ಓದ್ರೆ ಬರ್ರಿ ಬೇಗನೆ ತೆಗಿರಿ, ಬೈಬಲ್ ತೆಗಿರಿ.
ಅದು ಓದ್ತಾ ಬನ್ನಿ, ಹೇಳ್ತೀನಿ ನಾನು. ಮತ್ತೆ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ. ಗೊತ್ತಿಲ್ಲವಾ? ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು, ಹುಡುಕೋ ಪ್ರತಿಯೊಬ್ಬನಿಗೆ ಸಿಗೋದು, ತಟ್ಟೋ ಪ್ರತಿಯೊಬ್ಬನಿಗೆ ತೆರೆಯಲ್ಪಡೋದು. ನೆಕ್ಸ್ಟ್ ಕೆಳಗೆ ಬರ್ತೀವಿ ನಾವು. ಏನಂತೇಳಿ ನೀವು ಗಮನಿಸ್ತೀರಿ ಸ್ವಲ್ಪ. ನೀವು ನಿಮ್ಮ ಮಕ್ಕಳಿಗೆ ಮೀನು ಬೇಡಿದ್ರೆ ಹಾವನ್ನು ಕೊಡ್ತೀರಾ, ರೊಟ್ಟಿಯನ್ನು ಬೇಡಿದ್ರೆ ಕಲ್ಲನ್ನು ಕೊಡ್ತೀರಾ. ಕೆಟ್ಟವರ ಅಲ್ಲ, ಲಿಸನ್ ಕೇರ್ಫುಲಿ, ಭಾಳ ಜನ ಭೂಲೋಕದಲ್ಲಿ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವರಗಳನ್ನು ಕೊಡೋದಾದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ಎಷ್ಟೋ ಒಳ್ಳೆ ವರಗಳನ್ನು ನಿಮಗೆ ಯಾಕೆ ಕೊಡಲ್ಲ? ಅಲ್ಲೆಲ್ಲ ಒಳ್ಳೆ ವರಗಳಲ್ಲ, ಎಷ್ಟೋ ಹೆಚ್ಚಾದ ಒಳ್ಳೆ ವರಗಳು ಯಾಕೆ ಕೊಡಲ್ಲ ಅಂತ ಹೇಳಿದ ಮೇಲೆ ಅಲ್ಲೇ ಅಷ್ಟು ಓದ್ತೀವಿ ನಾವು. ಎಲ್ಲಿ ಮಟ್ಟ ಓದ್ತೀವಿ? ಯಾಕೆ ಕೊಡಲ್ಲ ಎಂಬುದಾಗಿ ಓದ್ತೀವಿ. ಅಲ್ಲಿ ಓದಿದ ಕೂಡಲೇ ನಮಗೆ ಸುಖವಾಯಿತು, ಸಂತೋಷವಾಯಿತು, ಅಲ್ಲ ಆನಂದವಾಯಿತು. ಹೌದಾ? 11ವರೆಗೂ ಓದ್ತೀವಿ. ಹಲೋ, ಲಿಸನ್ ಕೇರ್ಫುಲಿ. 12ನೇ ವಚನದಲ್ಲಿ ಲಾಕ್ ಇದೆ. ಓದ್ರಿ ಈಗ. ಕಾವುನ ಅಂದರೆ ಇಂಗ್ಲೀಷಲ್ಲಿ ದೇರ್ ಫೋರ್, ಆದುದರಿಂದ. ಕನ್ನಡದಲ್ಲಿ ಏನಿದೆ? ಆದುದರಿಂದ. ಅಲ್ಲೆಲ್ಲ ಓದ್ತೀವಿ, ಆ ಲಾಸ್ಟ್ ಲಾಕ್ ಅನ್ನು ನಾವು ಬಿಟ್ಟಿರ್ತೀವಿ. ಆದುದರಿಂದ ಮನುಷ್ಯರು ನಿಮಗೆ ಏನು ಮಾಡಬೇಕೆಂಬುದಾಗಿ ನೀವು ಇಷ್ಟಪಡ್ತೀರೋ ಹಾಗೆ ನೀವು ಅವರಿಗೆ ಹಾಗೆ ಮಾಡಿರಿ. ಇದು ಈ ನ್ಯಾಯ ಪ್ರಮಾಣ, ಈ ಬೈಬಲ್ ಮತ್ತು ಪ್ರವಾದನೆಗಳು ಉಪದೇಶಗಳಾಗಿದೆ. ಹಲೋ, ಎಲ್ಲ ಹೇಳ್ತಾರಲ್ವ? ಡು ಯು ವಾಂಟ್ ಟು ಗಿವ್ ದ ಒನ್ ಮೈಂಡ್ ಬ್ಲೋಯಿಂಗ್ ಡೆಫಿನೇಷನ್ ಫಾರ್ ದ ಬೈಬಲ್? ನಿಮಗೆ ಅದ್ಭುತವಾದಂಥ ಈ ಬೈಬಲ್ನ ಅರ್ಥ ಏನು ಗೊತ್ತಿದೆ? ಹಲೋ, ಈ ಬೈಬಲ್ ಕಂಪ್ಲೀಟ್ ಅರ್ಥ ತಾತ್ಪರ್ಯ ಒಂದೊಂದಾಗಿ ಹೇಳಲಾಗೆ. ಜನರು ನಿಮಗೆ ಏನು ಮಾಡಬೇಕೆಂಬುದಾಗಿ ಕೋರ್ತಿರೋ ಅದನ್ನು ನಾವು ಅವ್ರಿಗೆ ಮಾಡಬೇಕು. ಅದಕ್ಕೆ ಹೇಳಿದ್ರೆ ಈ ಧರ್ಮಶಾಸ್ತ್ರ, ಈ ಪ್ರವಾದನೆಗಳ ಸಂಪೂರ್ಣ ಉಪದೇಶ ಅದಾಗಿದೆ ಅಂತ ಹೇಳ್ತಾ ಇದ್ದಾನೆ. ಆದರೆ ನಮಗೇನು ಬೇಕಾಗಿದೆ? ನಾವು ಅವ್ರ ಕಡೆಯಿಂದ ಏನು ಅವ್ರನ್ನ ಹೋಗಿದ್ಕೊಳ್ಳಿ ರೆಸ್ಪೆಕ್ಟ್ ಕೊಡಬೇಕು. ಅವಳನ್ನ ಹೋಗಿದ್ಕೊಳ್ಳಿ ನನ್ನ ಕಡೆ ಚೆನ್ನಾಗಿ ಮಾತಾಡಬೇಕು. ಅವಳು ನಂಗೆ ಹೋಗಿದ್ಕೊಳ್ಳಿ ನಗ್ತಾ ಮಾತಾಡಬೇಕು. ಅವಳು ಮೊದಲು ಮಾತಾಡಿದ್ರೆ ನಾನು ಮಾತಾಡ್ತೇನೆ. ಅವಳು ಫೋನ್ ಮಾಡಿದ್ರೆ ನಾನು ಯಾಕೆ ಮಾಡಬೇಕು? ಹೌದಲ್ಲ? ನಾವೇನು ಮಾಡ್ತೇವೆ? ಅವ್ರು ಮಾಡಬೇಕು ಅಂತ ಎದುರು ನೋಡ್ತೇವೆ, ಅದನ್ನು ನಾವು ಮಾಡೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆ ಕಡೆ ಕ್ಷಮಿಸಬೇಕಪ್ಪ. ನಾನು ಕ್ಷಮಿಸಿದೆ, ಮತ್ತು ಮಾತಾಡಬೇಕು. ಆಕೆ ಮಾತಾಡೋದು, ನಾ ಯಾಕೆ ಮಾತಾಡಬೇಕು ಅಂದರೆ ಅರ್ಥ ಏನು? ಏನು ಮಾಡ್ಕೊಂಡು ನಾವು ಲಾಕ್ ಅಂದರೆ ಲಾಕ್ ಯಾರು ಮಾಡಿದ್ದೇವೆ? ಹಲೋ, ನಾವು ಮಾಡಿದ್ದೇವೆ. ಮತ್ತು ದೇವ್ರ ಕಡೆ ಕರ್ತನೆ ಇಂಡೈರೆಕ್ಟ್ ಕೇಳ್ತಾ, ಅಂದರೆ ನಾವು ಲಾಕ್ ಮಾಡೋದು, ನಾವು ಮಾತ್ರ ಲಾಕ್ ಓಪನ್ ಮಾಡೋದಿಲ್ಲ, ನೀನು ಕೊಡು ನಮಗೆ ಅಂತೇಳಿ. ಅಂದರೆ ಅರ್ಥ ಏನು? ನಾವು ಮಾತ್ರ ಚೇಂಜ್ ಆಗೋದಿಲ್ಲ, ನಾವು ಮಾತ್ರ ಮಾರ್ಪಾಟ ಹೊಂದೋದಿಲ್ಲ, ನಾವು ಮಾತ್ರ ದ್ವೇಷ, ಅಸೂಯೆ, ಕಹಿ ಮತ್ತು ಪ್ರತಿಕಾರ, ಸೇಡು ಎಲ್ಲ ಇಟ್ಕೊಂಡಿದ್ದೇವೆ. ಆದರೆ ದೇವರು ಇಂಡೈರೆಕ್ಟ್ಲಿ ನಮಗೆ ಸ್ವಸ್ಥತೆ ಕಳಿಸ್ಬೇಕೆಂಬುದಾಗಿ ಕೇಳ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಅರ್ಥ ಆಯ್ತಾ? ಕಂಪ್ಲೀಟ್ ಬೈಬಲ್ ಏನಂತೆ, ಜನರು ನಿಮಗೆ ಏನು ಮಾಡಬೇಕೆಂಬುದಾಗಿ ಕೋರ್ತಾ ಇದ್ದೀರೋ ಅದು ನೀವು ಅವರಿಗೆ ಮಾಡಬೇಕು. ಅರ್ಥ ಆಗಿಲ್ಲನು? ತಿಳಿಸ್ಕೊಡ್ತೀನಿ. ಜನರು ನಿಮಗೆ ಏನು ಮಾಡಬೇಕೆಂಬುದಾಗಿ ಕೋರ್ತಿರೋ ಅದು ನೀವು ಅವ್ರಿಗೆ ಮಾಡಬೇಕು. ಅಂದರೆ ಜನರು ನಾನು ತಪ್ಪು ಮಾಡಿದ್ರೆ ಕೂಡ ಕ್ಷಮಿಸ್ಬೇಕಲ್ಲ ಅಕ್ಕಿ, ಹೌದಲ್ಲ? ಕ್ಷಮಿಸಬೇಕು, ಆಕೆ ಕ್ಷಮಿಸಬೇಕಾಗಿತ್ತು. ನಾನು ತಪ್ಪು ಮಾಡಿದೆ, ಅವ್ರು ದೇವ್ರ ಮಕ್ಕಳಲ್ಲ ಅಂತ ಹೇಳ್ತೇವೆ, ಹೌದಾ? ಅವ್ರು ನಮ್ಮನ್ನು ಕ್ಷಮಿಸ್ಬೇಕಂತ ಹೇಳ್ತೇವೆ, ನಾವು ಕ್ಷಮಿಸ್ತೇವೆ? ಹಲ್ಲೆಲೂಯಾ. ಅವ್ರು ನಮಗೆ ಮರ್ಯಾದೆ ಕೊಡಬೇಕಂತ ಅವಳು ಮಾತಾಡೋರು, ನಾ ಯಾಕೆ ಮಾತಾಡಬೇಕು? ಏನು ಗೊತ್ತಿಲ್ಲ? ಬದುಕು ಬಾಳಿನ ಡಂಬ. ಪ್ರೈಸ್ ಲಾರ್ಡ್ ಜೀಸಸ್. ಒಬ್ಬರು ಇಂಟ್ರೆಸ್ಟಿಂಗ್ ನೋಡಬೇಕು. ಸೇವೆ ನಡೀತಾ ಇದೆ ಚೆನ್ನಾಗಿ. ಪಾಪಿಷ್ಟ ಜೀವನ ಮಾಡ್ತಿದ್ಲು ಆಕಿ ಸುಂದರಿ, ಅಂದರೆ ಅವಳು ಅತಿಲೋಕ ಸುಂದರಿ ಎಂಬುದಾಗಿ ಭಾವಿಸ್ತಾಳೆ ಅವಳು. ಯಾರು? ಆ ಹುಡುಗಿ. ಪಾಸ್ಟರ್ ಸೇವಕರೆಲ್ಲರೂ ಏನು ಮಾಡಿದ್ರು? ಅತಿಲೋಕ ಸುಂದರಿಯನ್ನು ಪಾಪಿಷ್ಟ ಜೀವನ ಮಾಡ್ತಾ ಇದ್ದಾಳೆ, ವ್ಯಭಿಚಾರದ ಜೀವನ ಮಾಡ್ತಾ ಇದ್ದಾಳೆ ಅಂತೇಳಿ ಅವಳನ್ನು ಸಭೆಗೆ ಕರೆಸಿಕೊಂಡು ಚರ್ಚಲ್ಲಿ ಎನ್ಕರೇಜ್ ಮಾಡಿ, ಕಾಯರ್ನಲ್ಲಿ ನಿಲ್ಲಿಸಿ ಎಲ್ಲ ಪ್ರಾರ್ಥನೆ ಮಾಡಿಸ್ತಾ, ಅವ್ರನ್ನು ಹಾಡು ಹಾಡಿಸ್ಲಿಕ್ಕೆ ಹಚ್ತಾ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಬರ್ತಾ ಇವರೆಲ್ಲ ಏನು ಮಾಡ್ತಾಯಿದ್ರು? ಈ ಲೀಡಿಂಗ್ ಮಾಡೋರು, ಚರ್ಚ್ ಲೀಡಿಂಗ್ ಮಾಡೋರು ಮೆಸೇಜ್ ಆಗ್ತಿದ್ರು, ಇವತ್ತು ಈ ಮನೆಯಲ್ಲಿ ಪ್ರಾರ್ಥನೆ ಇದೆ ಎಲ್ಲರೂ ಬರಂದ್ರೆ. ಆಮೇಲೆ ಅತಿಲೋಕ ಸುಂದರಿ ಅಂದರೆ ಆಕೆಗೆ ಅಂದರೆ ಎಲ್ಲರೂ ಕಾಲ್ ಮಾಡ್ತಾರೆ ಆಕೆ ಕಾಲ್ ಮಾಡಿದರೆ ಅಷ್ಟೇ ಹೋಗ್ತಾಳೆ. ನಾನು ಯಾರಿಗೂ ಕಾಲ್ ಮಾಡಲ್ಲ ರೀ, ಎಲ್ಲ ನನಗೆ ಕಾಲ್ ಮಾಡ್ತಾರೆ. ಅರ್ಥ ಆಯ್ತಾ? ಇದನ್ನು ಜನ ಕೋರ್ತಾರೆ, ಹೌದಲ್ಲ? ನಾನು ಯಾರಿಗೂ ಕಾಲ್ ಮಾಡಲ್ಲ, ಯಾರು ಬೇಕಾದರೆ ಕಾಲ್ ಮಾಡ್ತಾರೆ, ಇಲ್ಲ ರೀ ಇಲ್ಲ ಅಂದರೆ ಅರ್ಥ ಏನಿದು?
ನಮಗೆ ಯಾರು ಏನು ಮಾಡಬೇಕು ಅಂತ ಕೋರ್ತೀವಲ್ಲ ಅದನ್ನು ನಾವು ಮಾಡ್ತಾ ಇಲ್ಲ. ಈಗ ಏನಾಯಿತು ಪಾಪ ಈ ಚರ್ಚ್ ಲೀಡ್ರ್ ಏನು ಮಾಡ್ತಿದ್ದ, ಕ್ವೈರ್ ಲೀಡ್ರ್ ಮೆಸೇಜ್ ಕಳಿಸ್ತದ, ಮೆಸೇಜ್ ಕಳಿಸ್ತಾ ಇದೆ, ಬರ್ತಾ ಇಲ್ಲ. 3 ದಿವಸ ಆಯ್ತು ಬಂದಿಲ್ಲ, 4 ದಿವಸ ಬಂದಿಲ್ಲ. ಕೇಳಿದ್ರೆ ಯಾಕೆ ಬಂದಿಲ್ಲ ಅಂದರೆ ನಂಗೆ ಮೆಸೇಜ್ ಮಾಡಿದರೆ ನಾನು ಬರಲ್ಲ, ನಂಗೆ ಫೋನ್ ಮಾಡಬೇಕು, ಫೋನ್ ಮಾಡಿದರೆ ಮಾತ್ರ ಬರ್ತೀನಿ ನಾನು. ಈಗ ಅರ್ಥ ಆಯ್ತಾ? ಜನರು ನಮಗೆ ಏನು ಮಾಡಬೇಕಂತ ಕೋರ್ತೀವಲ್ಲ ಅದನ್ನು ನಾವು ಮಾಡೋದಿಲ್ಲ, ಅವರೆಲ್ಲ ನಮಗೆ ಮಾಡಬೇಕೆಂಬುದಾಗಿ ಕೋರ್ತೀವಿ. ಇದಕ್ಕೆ ಈಗೋ ಎಂಬುದಾಗಿ ನಮ್ಮ ಹೊಸ ಜನರು ಹೇಳ್ತಾರೆ. ನಮ್ಮ ಬೈಬಲ್ ಭಾಷೆಯಲ್ಲಿ ಬದುಕು ಬಾಳಿನ ಡಂಬ, ಜೀವಪು ಡಂಬಂ ಎಲ್ಲರೂ ಹೇಳ್ತಾರಲ್ಲೂಯ್ಯ. ಆಮೇಲೆ ಪಾಸ್ಟರ್ ಏನೋ ಪ್ರಸಂಗ ಮಾಡಿದ್ರು, ಆಯ್ತು ರೀ ಪಾಸ್ಟರ್ ನಾನು ಕ್ಷಮಿಸಿದೆ ಮತ್ತು ನಾನು ಚೆನ್ನಾಗಿದ್ದೇನೆ ಮತ್ತು ಅವಳ ಕಡೆ ಹೋಗಿ ಮಾತಾಡಿದೆ ಪಾಸ್ಟರ್. ನಾನು ಮಾತಾಡಿದ ಕೂಡಲೇ ಅವ್ರು ಮಾತಾಡಿಲ್ಲ, ಮುಖ ಸಟ್ಕೊಂಡು ಹಿಂಗೆ ಹೋದ್ಲು. ಮತ್ತು ನಾ ಹೆಂಗೆ ಮಾತಾಡಲಿ ಪಾಸ್ಟರ್? ಮತ್ತು ಬಂತಲ್ಲೇ ಏನು ಬಂತಲ್ಲೇ ಮತ್ತು ಅಂದರೆ ಅರ್ಥ ಏನು? ಜನರು ನಿನಗೇನು ಮಾಡಬೇಕೆಂಬುದಾಗಿ ಕೋರ್ತೀಯೋ ಅದನ್ನು ನೀನು ಅವರಿಗೆ ಮಾಡಬೇಕು. ಪ್ರೈಸ್ ಲಾರ್ಡ್. ನಾನು ಕಷ್ಟದಲ್ಲಿದ್ದಾಗ ಎಲ್ಲರೂ ನನ್ನನ್ನು ಬಂದು ಬೆಡ್ನಲ್ಲಿದ್ದಾಗ ಆರಾಮಿಲ್ಲದಾಗ ನಂಗೆ ಬೆಲ್ಲ, ಹೌದಾ ಸಿಸ್ಟರ್ ಏನಾಯಿತು ಆರಾಮಿಲ್ಲ ಹೀಗೆ ಕೇಳಬೇಕು ಜನ. ಭಾಳ ಇಷ್ಟ. ಅಯ್ಯೋ ಸಿಸ್ಟರ್ 3 ದಿವಸ ಆಯ್ತು ಆರಾಮಿಲ್ಲಾಗಿತ್ತು, ಹೌದಾ ಅಯ್ಯೋ ಪಾಪ ಅಂತ ಹಿಂಗೆ ಹೇಳಬೇಕು. ಆವಾಗ ಅವ್ರಿಗೆ ಸಂತೋಷ. ಮತ್ತು ನಮ್ಮಂತರ ಫೋನ್ ಮಾಡಿದ್ರೆ ನನಗೆ ಆರಾಮಿಲ್ಲ ಅಂದರೆ ಆಯ್ತು ಆರಾಮಿಲ್ಲ ಪ್ರಾರ್ಥನೆ ಮಾಡ್ತೇವೆ ಕಣ್ಮುಚ್ಚವ ಅಂತ ಹೇಳ್ತಿದ್ದೆ. ಅವ್ರಿಗೆ ಅಯ್ಯೋ ದೇವದಾಸನಿಗೆ ಏನಿಲ್ಲ ಕನಿಕರನೇ ಇಲ್ಲ, ಅಸಲು ಆರಾಮಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಮೈಯೆಲ್ಲ ನೋವಾಗ್ತಾ ಇದ್ದಾರೆ, ಸೀದಾ ಆಯ್ತವ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋ ಅಂತ ಹೇಳಿದ್ಕೊಳ್ಳಿ. ಅವಳಿಗೇನಿದ್ರೆ ನಾವೆಲ್ಲ ಅರ್ಧ ತಾಸು ವರ್ಣನೆ ಮಾಡಿ ಕೂತ್ಕೊಂಡಿರ್ಬೇಕಾ? ಅಯ್ಯೋ ಪಾಪ ಎಷ್ಟು ದಿವಸದಿಂದ ಆರಾಮಿಲ್ಲವ, ಏನಾಗಿತ್ತವ, ಹೆಂಗಾಗಿತ್ತವ, ರಿಪೋರ್ಟ್ ಏನು ಬಂದೈತಿ, ಕಪೋರ್ಟ್ ಏನು ಬಂದೈತಿ, ಇದೆಲ್ಲ ಕೇಳ್ಕೊತ ಕುಂತು ಆಮೇಲೆ ಅಯ್ಯೋ ಪಾಪ ನಿನಗೆ ಎಷ್ಟು ಆರಾಮಿಲ್ಲಾಗಿತ್ತ. ಇದು ಕೋರ್ತಾರೆ ಜನ, ಇದು ಭಾಳ ಜನ ಕೋರ್ತಾರೆ. ಇದು ಪುರುಷರಿಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಕೋರ್ತಾರೆ. ಪಾಪ ಅಯ್ಯೋ ಪಾಪ ಅಂತ ಹೇಳ್ಬೇಕು ಅವ್ರಿಗೆ. ಅಂದರೆ ಜನರು ಏನು ಮಾಡಬೇಕೆಂಬುದಕ್ಕೆ ಕೋರ್ತಾರೆ. ಮೊದಲು ನೀವು ಅದು ಅವರಿಗೆ ಮಾಡಿ. ನಮಗೆ ದಯ ತೋರಿಸ್ಬೇಕು, ನಮ್ಮನ್ನು ಕ್ಷಮಿಸಬೇಕು, ನಮ್ಮನ್ನು ಕರುಣಿಸಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಪ್ಪ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂತ ಹೇಳ್ತಾ ಇರ್ತೇವೆ, ಆದರೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇರ್ತೇವೆ. ಅಂದರೆ ಜನರು ನಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಹೇಳ್ತೀವಿ, ಆದರೆ ಅವರನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಅರ್ಥ ಆಯ್ತೀಗ? ಹಲೋ ಬೇಬಿ, ಯು ಗಾಟ್ ಇಟ್? ನಾವು ಜನರು ನಮಗೆ ಏನು ಮಾಡಬೇಕೆಂಬುದಾಗಿ ಕೋರ್ತೇವೆ, ಅದನ್ನು ನಾವು ಅವರಿಗೆ ಮಾಡಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಪಾಸ್ಟ್ ಅಲ್ಲ ನಾವು ಪಾಸ್ಟ್ ಓದ್ಕೊಳ್ಳಿ. ಈ ಕೆಲವು ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಅವ್ರು ಪ್ರೈಸ್ ಲಾರ್ಡ್ ಅನ್ನೋದಿಲ್ಲ. ಏನಾದ್ರು ಗೊತ್ತೆ, ಎಷ್ಟು ದಿವಸ ಪ್ರೈಸ್ ಇಲ್ಲ ಪಾಸ್ಟ್ ಬಂದಿದ್ದು ಕಾಣೋದಿಲ್ಲ ನಿನಗೆ, ಪ್ರೈಸ್ ಲಾರ್ಡ್ ಅನ್ನಕ್ಕೆ ಬರೋದಿಲ್ಲ. ಯಾರು ಹೇಳ್ತಾ ಇರೋದು? ನಾವು ಹೇಳ್ತೀವಿ. ಆದರೆ ನಾನು ಹಂಗೆ ಅನ್ನೋದಿಲ್ಲ, ಪ್ರೈಸ್ ಲಾರ್ಡ್ ಬಾಬು. ಯಾಕಂದರೆ ನಾವೇನು ಕೋರ್ತಾ ಇದ್ದೇವೆ, ಅವ್ರು ನಮಗೆ ಸಮಾಜದಲ್ಲಿ ನಮಸ್ಕಾರಗಳು ಮಾಡಬೇಕು, ನಮ್ಮನ್ನು ಸನ್ಮಾನಿಸಬೇಕು, ನಮಗೆ ಪ್ರೈಸ್ ಲಾರ್ಡ್ ಮಾಡಬೇಕೆಂಬುದೇ ಕೋರ್ತಾ ಇದ್ದೇವೆ. ಅದನ್ನು ನಾವು ಮಾಡಬೇಕು ಅನ್ನೋದಿಲ್ಲ ಹೇಳ್ತಾ ಇದ್ದಾನೆ. ಎಷ್ಟು ಅದ್ಭುತವಾದಂಥ ವಾಕ್ಯ ಹೇಳಿಲ್ಲ ಯೆಶಾಯ. ಐ ಲವ್ ಮೈ ಲಾರ್ಡ್ಸ್ ಮೆಸೇಜ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಜೀವನ ಮಾರ್ಪಾಟ ಮಾಡತಕ್ಕಂಥ, ಜೀವನದಲ್ಲಿ ಒಂದು ಸುಂದರವಾದಂಥ ಆಲೋಚನೆ ತರತಕ್ಕಂಥ, ಒಂದು ಭಾವನೆ ತರತಕ್ಕಂಥ, ಗುಣಲಕ್ಷಣಗಳನ್ನು ಮಾರ್ಪಾಟ ಮಾಡತಕ್ಕಂಥ ಅದ್ಭುತವಾದಂಥ ಈ ದೈವ ಸಂದೇಶ ಯೇಸು ಕ್ರಿಸ್ತ ನಮ್ಗೆ ಕೊಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ಇದನ್ನು ಭಾಳ ಜನ ಮಾಡ್ಕೊ. అక్క నేను ఫోన్ చేశానక్క. అవునా ఆయన చేస్తే లేకుంటే లేదు, నేను అసలు ఫోన్ చేయను. ఆయన చేయకుండా నేను ఎందుకు చేయాలా? ಅಂದ್ರೆ ಅರ್ಥ ಏನಿದು? ಇದೇಂದಿದೆ ಬಾ, ಇದಕ್ಕೆ ಬದುಕು ಬಾಳಿನ ಡಂಬ ಅಂತ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಈ ಮಾತನ್ನು ಆ ರೋಗಿಗೆ ಹೇಳಿದ ಸೇವಕನು, ಯಾರು? ಈ ದೊಡ್ಡ ಸೇವಕನು ಹೇಳಿದ, ಆಯ್ತು ರೀ ನಾನು ಕ್ಷಮಿಸ್ತೇನೆ ಅಂತ ಹೇಳಿದ್ರು. 3 ವಾರದಿಂದ ಅವಳಿಗೆ ರೋಗ ಗುಣ ಆಗ್ತಾ ಇಲ್ಲ. ಆ ದಿವಸ ಆ ಪಾಸ್ಟರ್ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪಾಸ್ಟರ್ ಏನು ಮಾಡಿದ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಸೌಕಾಶ ಕಣ್ತಿರೋದು ನೋಡ್ದ. ಯಾಕಂದರೆ ಆ ಪಾಸ್ಟ್ರು 3 ವಾರದಿಂದ ಇವಳು ಬೆನ್ನತ್ತಿದ್ದಾಳೆ, ಗುಣ ಆಗ್ತಾ ಇಲ್ಲ ಅಂದರೆ ಮುಖದ ಮೇಲೆ ಹೇಳ್ತಾ ಇದ್ದಾಳೆ. ಮುಖದ ಮೇಲೆ ಹೇಳ್ತಾರೆ, ಪಾಸ್ಟ್ರಿಗೆ ಎಷ್ಟೋ ನೋವಾಗ್ತದೆ, ಆದರೆ ಸೌಕಾಶ ಕಣ್ತಿರೋದು, ಸೋತ್ರ ಅದು ಕಣ್ತಿರೋದು. ಯು ಕೆನಾಟ್ ಬಿಲೀವ್, ಅವಳು ಸಂಪೂರ್ಣವಾಗಿ ಸ್ವಸ್ಥತೆ ಆದ್ಲಂತೇವಳು. ಆವಾಗ ದೇವರೇ, ನೀನು ಎಂಥ ಒಳ್ಳೆ ದೇವರು ಕರ್ತನೆ, ನೀನು ನಮಗೆ ಕೊಟ್ಟಿರ್ತಕ್ಕಂಥ ಸ್ವಸ್ಥತೆಯನ್ನು ನಾವೇ ಲಾಕ್ ಮಾಡಿದ್ದೇವೆ, ಅದಕ್ಕೆ ಪರಲೋಕ ಲಾಕ್ ಆಗಿದೆ. ನಾವು ಇವತ್ತು ಲಾಕನ್ನು ಬಿಚ್ಚಿದರೆ ಪರಲೋಕ ಲಾಕ್ ಓಪನ್ ಆಗ್ತದೆ. ಎಲ್ಲರೂ ಹೇಳ್ತಿರಲ್ವಯ್ಯ? ಇನ್ನೂ ಕ್ಲಿಯರಾಗಿ ಹೇಳ್ಬೇಕು ನಾನು. ನೀವು ಲಾಕ್ ಬಿಚ್ಚಿದರೆ ದೇವರು ಕೂಡ ಅಲ್ಲಿ ಲಾಕ್ ಬಿಚ್ಚದೆ ಇರಲಿಕ್ಕೆ ಆಗೋದಿಲ್ಲ. ಪರಮೇಶ್ವರ್ ಮಜಬೂರ್ ಹೋತಾ है तेरे लिए लॉक खोलना पड़ेगा. ಹಾಲೆಲೂಯಾ. ಗುಡ್ ನ್ಯೂಸ್ ಅಲ್ಲ ಇದು? ಇದು ಸುವಾರ್ತೆ. ಇದು ದೇವರ ರಾಜ್ಯದ ಸುವಾರ್ತೆ. ಇದು ದೇವರ ರಾಜ್ಯದ ಬೀಗದ ಕೈಗಳು ನಿಮ್ಮ ಕೈಯಲ್ಲಿ ಕೊಡಲಾಗಿದೆ. ಇದು ದೇವರ ರಾಜ್ಯದ ಸುವಾರ್ತೆ. ಯಾವಾಗ ಅವಳು ಕ್ಷಮಿಸಿದ್ರು ಅವಳಿಗೆ ಒಳ್ಳೆದೇನಾಯಿತು?
ಗುಣವಾಗಲಾರದಂಥ ರೋಗ ಅವಳು ಗುಣಮುಖಳಾಗಿತ್ಕೊಳ್ಳಿ. ಅವಾಗ ಗೊತ್ತಾಯಿತು, ಅಕ್ಕ ಹೌದು, ಈಗ ತಿಳ್ಕೊರಿ, ನೆನಪು ಮಾಡ್ಕೊರಿ, ನಿಮಗೆ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಆತ್ಮೀಯರೇ, ನಿಮಗೆ ಯಾಕೆ ಎಷ್ಟು ಪ್ರಾರ್ಥನೆಗಳು ಹೋದರು, ಉಪವಾಸ ಪ್ರಾರ್ಥನೆ ಮಾಡಿದರು, ಮತ್ತು ಆಲ್ ನೈಟ್ ಪ್ರೇಯರ್ ಮಾಡಿದರು, ಮತ್ತು ಹಲ್ಲೆಲೂಯಾ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದರು, ಹೌದಲ್ಲ, ಒಂದು ಅದ್ಭುತಗಳಾಗ್ತದೆ ಅಂತೇಳಿ, ಅಲ್ಲ 40 ದಿವಸ ಉಪವಾಸ ಪ್ರಾರ್ಥನೆ. ಮತ್ತು ಕೆಲವರು 90 ಡೇಸ್ ಪ್ರೇಯರ್ ಅಂಥೇಳಿ 90 ಡೇಸ್ ಫಾಸ್ಟಿಂಗ್ ಪ್ರೇಯರ್, 90 ಡೇಸ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಈಗ ಫಾಸ್ಟಿಂಗ್ ಪ್ರೇಯರ್, 90 ಡೇಸಲ್ಲಿ ಒಂದು ಅದ್ಭುತಗಳಾಗ್ತದೆ ಅಂತ ಹೇಳಿದ್ರೆ ಆ 90 ಡೇಸಲ್ಲಿ ಇನ್ನೂ ಲಪಡ ಆಗಿಬಿಟ್ಟಿದೆ, ಇನ್ನೂ ಗೊಂದಲ ಆಗಿಬಿಟ್ಟಿದೆ. ಯಾಕೆ? ಖಾಲಿ ಪ್ರಾರ್ಥನೆ ಕೆಳಗೆ ಇರುವ ಲಾಕನ್ನಲ್ಲಿ ಓದಿಸಿದಾನೆ ಏಸಯ್ಯ. ಯಾಕಂದರೆ ಬೇಡಿಕೊಳ್ಳಿರಿ ಎಲ್ಲ ಹೇಳ್ತಾ ಬಂದಿದ್ದಾನೆ, ಕೆಳಗೆ ಒಂದು ಲಾಕ್ ಇಟ್ಟಿದ್ದಾನೆ. ಆ ಲಾಕ್ ಏನಂದರೆ ಜನರು ನಿಮಗೆ ಏನು ಮಾಡಬೇಕೆಂಬುದಾಗಿ ಬಯಸ್ತೀರಿ ಅದು ನೀವು ಅವರಿಗೆ ಮಾಡಿರಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಯಾಕೆ ಅಂದರೆ ನಾವು ಅದನ್ನು ಮಾಡದೇ ಇರೋದ್ರಿಂದ ಏನು ಒಳಗೆ ಹೊಕ್ಕೊಂಡಿದೆ? ಕ್ಷಮಿಸಲಾರ್ದಂಥ ಹೃದಯ ಬಿಟ್ಟು ಹೋಗಿದ್ದಾಗ, ಅವ್ರನ್ನು ಕ್ಷಮಿಸದಿದ್ದಾಗ ನಮ್ಮಲ್ಲಿ ಏನು ಹೊಕ್ಕೊಂಡಿದೆ? ರೋಗ, ಶಾಪ, ದರಿದ್ರ, ಅನಿಷ್ಟ, ದುಷ್ಟ ಶಕ್ತಿಗಳು ಹೊಕ್ಕೊಂಡು ಬಿಟ್ಟಿದೆ ಅವರಲ್ಲಿ. ಎಲ್ಲರೂ ಹೇಳ್ತಿರಲ್ವಯ್ಯ. ಅಂದರೆ ಅರ್ಥ ಏನು? ನಾವು ಯೇಸು ಕ್ರಿಸ್ತನ ಬಾಗಿಲಾರ ತಡ್ತಾ ಇದ್ರೆ ಯೇಸು ಕ್ರಿಸ್ತಿಗೆ ಒಳಗಿಂದ ಲಾಕ್ ಮಾಡ್ಕೊಂಡಿದ್ದೇವೆ, ಯೇಸು ಕ್ರಿಸ್ತನ ಒಳಗೆ ತಗೊಳ್ತಾ ಇಲ್ಲ ಅಂತ ಅರ್ಥ. ಪ್ರೈಸ್ ದ ಲಾರ್ಡ್ ಜೀಸಸ್. ಇವತ್ತು ಪ್ರತಿಯೊಂದು ಪ್ರಾರ್ಥನೆ ಕೆಳಗೆ ಒಂದು ಲಾಕ್ ಇದೆ. ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯ. ಪ್ರತಿಯೊಂದು ಪ್ರಾರ್ಥನೆ ಟೆಕ್ಸ್ಟ್ ಇರ್ತದೆ ಬೈಬಲಲ್ಲಿ. ಯೇಸು ಕ್ರಿಸ್ತನ ಕಲಿಸ್ಕೊಡೋ ಪ್ರಾರ್ಥನೆ ಟೆಕ್ಸ್ಟಲ್ಲಿ 11ನೇ ಅಧ್ಯಾಯ 20 ಮಾರ್ಕ್ ಸುವಾರ್ತೆ 11:23 ನಾನು ಹೇಳ್ತೇನೆ, ಅವಾಗ ತಾಳ್ತೀರಿ. 24ನೇ ವಚನದಲ್ಲಿ ನಾವು ನೋಡ್ತೇವೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಎಲ್ಲ 22ನೇ ವಚನದಿಂದ ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಅವರಿಗೆ ಉತ್ತರ ಕೊಟ್ಟನು. ಅದೇನೆಂದರೆ, ನಾನು ನಿನಗೆ ಖಂಡಿತವಾಗಿ ನಿಜವಾಗಿ ಹೇಳುತ್ತೇನೆ, ಈ ಬೆಟ್ಟವನ್ನು ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳು ಎಂದು ನೀನು ಹೇಳಿದ್ರೆ ಅದು ಹಾಗೇ ಆಗೋದು. ನಿನ್ನ ಹೃದಯದಲ್ಲಿ ಅನುಮಾನ ಪಡದೆ ನೀನು ಹೇಳಿದ್ದು ಆಗುವುದೆಂದು ನಂಬಿದರೆ ಅದು ನಿನಗೆ ಜರುಗುವುದು. ಆಮೇನ್. ನೆಕ್ಸ್ಟ್ 24ನೇ ವರ್ಷದಲ್ಲಿ, ವಾಟ್ ಎವರ್ ಐ ಸೇ ಟು ಯು ದೇರ್ಫೋರ್ ಐ ಸೇ ಟು ಯು ವಾಟ್ ಎವರ್ ದ ಥಿಂಗ್ಸ್ ಆಸ್ಕ್. ಈಗ 24ರಲ್ಲಿ ಕನ್ನಡದಲ್ಲಿ ಓದ್ತೀರಿ. 11:24 ಮಾರ್ಕ್ ಸುವಾರ್ತೆ, ಕ್ಷಮಿಸಿ ಮಾರ್ಕ್ ಸುವಾರ್ತೆ. ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ತಿರಲ್ಲ, ಐಫೋನು, ಲೈಫೋನು, ಪೈಫೋನು ಎಲ್ಲ ಏನೇನು ಬೇಡಿಕೊಳ್ತಿರಲ್ಲ, ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ. ಓಕೆ. ಆಮೇಲೆ ಅದು ನಿಮಗೆ ಸಿಕ್ಕುವುದು ಎಂದು ಹೇಳುತ್ತೇನೆ ಅಂತ ಅಲ್ಲಿ ಪ್ಯಾರಾಗ್ರಾಫ್ ಎಂಡ್ ಮಾಡಿದಾರಲ್ರಿ ನಿಮ್ಮಲ್ಲಿ. ಅದನ್ನೇ ತಪ್ಪು ಮಾಡೋದಿಲ್ಲ. ಹಲೋ, ಇಂಗ್ಲಿಷ್ ಕಿಂಗ್ ಜೇಮ್ಸ್ ಬೈಬಲ್ ಪ್ಯಾರಾಗ್ರಾಫ್ ಎಂಡ್ ಮಾಡಿರೋದಿಲ್ಲ, ನಾವೇ ಪ್ಯಾರಾಗ್ರಾಫ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ 2 ವಚನಗಳಿದೆಯಲ್ಲ, ಆ 2 ವಚನಗಳು ದೇವರ ರಾಜ್ಯದ ಬೀಗದ ಕೈಗಳು. ಅಕ್ಕ ಹೌದಲ್ಲ? ಅದಕ್ಕೆ ಅಕ್ಕ ಇನ್ನಿರೋದಿಲ್ಲ. ಆಕೆ ಎಂದಕ್ಕೆ ಅದ್ಭುತ ಆಗಲಿದೆ ಅಂತ ತಿಳಿಸಿದ. ನನಗೆ ಯಾಕೆ ಅದ್ಭುತ ಆಗಿಲ್ಲ ಅಂದರೆ ಅವನನ್ನು ನೋಡಿದರೆ ನಂಗೆ ಆಗೋದಿಲ್ಲ. ಅವನು ನನ್ನ ತಲೆ ಮೇಲೆ ಇದ್ದಾನೆ, ಅವನನ್ನು ಕ್ಷಮಿಸಲಿಕ್ಕೆ ನಂಗೆ ಆಗ್ತಲ್ಲ. ಅವನು ಬೆಳಗ್ಗೆ ಬಂದರೂ ಅವನೇ ಕಾಣ್ತಾನೆ, ಮಾತಾಡಿದ್ರೆ ಅವನೇ ಕಾಣ್ತಾನೆ, ಮತ್ತು ಅವನ ಸೌಂಡ್ ಕೇಳಿದ್ರೆ ನನಗೆ ದ್ವೇಷ ಬರ್ತದೆ ಅಂತ ಹೇಳಿದ್ರೆ ಇವತ್ತೆಲ್ಲ ಬಂದಾಗಬೇಕು ದ್ವೇಷ. ಹೋದ್ರಿ ಆ ಮಾತನ್ನು? ಮತ್ತೆ ಯಾವುದವ? ರೈಟ್, ಓದಿ. ನೀವು ನಿಂತುಕೊಂಡು ಮನಕಾಲೂರ್ಯಾ? ಹಲೋ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ಯಾರ ಮೇಲೆ ಏನಾದರೂ ವಿರೋಧವಾದ ದ್ವೇಷವು ನಿಮ್ಮಲ್ಲಿದ್ದರೆ ಅದನ್ನು ಅವನಿಗೆ ಕ್ಷಮಿಸು. ನೆಕ್ಸ್ಟ್, ಕ್ಷಮಿಸಿದರೆ ಯಾವ ಲೋಕ? ಕ್ಷಮಿಸೋದು ಯಾವ ಲೋಕದಲ್ಲಿ? ಕ್ಷಮಿಸೋದು ಯಾವ ಲೋಕದಲ್ಲಿ? ಬರ್ರಿಲ್ಲಿ. ಕ್ಷಮಿಸೋದು ಭೂಲೋಕ. ಅಂದ್ರೆ ಲಾಕ್ ಎಲ್ಲಿ ಬಿಚ್ಚಬೇಕು? ಭೂಲೋಕದಲ್ಲಿ ಬಿಚ್ಚಬೇಕ್ರಿ. ಎಸ್, ಈಗ ಅರ್ಥ ಆಯ್ತಾ? ನಮ್ಮ ಜನರಿಗೆ ಇದು ಇಂಪಾರ್ಟೆಂಟ್ ಕಮಾಂಡ್ಸ್ ಅಂತ. ಇದು ಅದಕ್ಕೆ ರಾಜ್ಯದ ಬೀಗದ ಕೈಗಳು ಅಂತ ಹೇಳ್ತಾರೆ. ಅದಕ್ಕೆ ನೀನು ಭೂಲೋಕದಲ್ಲಿ ನಿನ್ನ ಸಹೋದರ ನಿನಗೆ ವಿರೋಧವನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವಂತೆ ನಿನ್ನ ತಂದೆ ನಿನ್ನನ್ನು ಕ್ಷಮಿಸಿ. ನೆಕ್ಸ್ಟ್ ನೋಡ್ರಿ, ಮತ್ತೊಂದು ಇದೆ ನೋಡ್ರಿ, ಅಲ್ಲಿ ಕಂಟಿನ್ಯೂ ಮಾಡ್ರಿ. ಇಫ್ ನಾಟ್ 26, ಆದರೆ ನೀವು ಕ್ಷಮಿಸದರೆ ಕನ್ನಡ ಗ್ರಾಮರ್. ನೀ ಇಂಗ್ಲಿಷ್ ಮೀಡಿಯಮ್ ಅವ? ವೆರಿ ಗುಡ್. ಹೌದು. ಆದರೆ ನೀನು ಕ್ಷಮಿಸದಿದ್ದರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆ ನಿಮ್ಮ ಅಪರಾಧಗಳನ್ನು
ಎಲ್ಲಿ ಕ್ಷಮಿಸದಿದ್ರೆ, ಯಾವ ಕಾಲದಲ್ಲಿ? ಭೂಲೋಕದಲ್ಲಿ ಕ್ಷಮಿಸಿದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯನ್ನು ನಿನ್ನನ್ನು ನೋಡ್ರಿ. ಎಲ್ಲ ಪ್ರಾರ್ಥನೆ ಬಗ್ಗೆ ಬೆಟ್ಟ ಕಿತ್ಕೊಂಡು ಹೋಗೋರ ಬಗ್ಗೆ ಎಲ್ಲ ಮೇಲಿಂದ ಬರಿತಾ ಬಂದಿದ್ದೇನೇನಿಲ್ಲ. ಆದರೆ ಕೆಳಗೆ ಬಂದಿರುವಾಗ ದಟ್ ಈಸ್ ಕಾಲ್ಡ್ ಕಿಂಗ್ಡಮ್ ಕೀಸ್. ಐ ಲವ್ ದಿಸ್ ಮೆಸೇಜ್ ಫ್ರಮ್ ಬಿಗ್ಗೆಸ್ಟ್ ಸ್ಪೀಕರ್. ಒಂದು ದೊಡ್ಡ ಸೇವಕನು ಈ ರಹಸ್ಯ ಹೇಳುವಾಗ ನನಗೆ ಭಾಳ ಸಂತೋಷವಾಯಿತು. ಓಹ್ ದೇವರೇ, ಬೀಗದ ಕೈಗಳಂದ್ರೆ ಇದಾ? ಈಗ ಪ್ರತಿದಿನ ನಾನು ದೇವರ ಆಶೀರ್ವಾದಗಳನ್ನು ಪ್ರತಿದಿನ ಲಾಕ್ ಓಪನ್ ಮಾಡ್ಬೋದು ನಾನು. ಇದರಿಂದ ಕ್ಷಮಿಸಿ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ, ದೇವರೇ ನಮ್ಮ ಭಾರತ ದೇಶವನ್ನೆಲ್ಲ ಆಶೀರ್ವದಿಸು ದೇವರೇ. ಎಲ್ಲರೂ ಹೇಳ್ತಿರಲ್ವಿಯ, ನೀವು ಮಾಡುವ ಪ್ರಾರ್ಥನೆಯಿಂದ, ಚಿಕ್ಕ ಗುಂಪಾದ ನೀವು ಅಲ್ಪಸಂಖ್ಯಾತರಾದ ಕ್ರೈಸ್ತವರು ಮಾಡುವ ಪ್ರಾರ್ಥನೆಯಿಂದ ನಿಮ್ಮ ದೇಶದಲ್ಲಿ ನಾನು ಆರೋಗ್ಯವನ್ನು ತರ್ತೀನಿ ಅಂತ ಹೇಳಿದ್ದಾನೆ. ಅರ್ಥ ಆಯ್ತಾ? ನಿಮ್ಮ ದೇಶದೊಳಗೆ 140 ಕೋಟಿ ಇರುವ ದೇಶದಲ್ಲಿ ನಾನು ಆರೋಗ್ಯ ತರ್ತೀನಿ ಎಂಬುದಾಗಿ ಹೇಳಿದ. ಯಾವಾಗ? ನನ್ನವರೆಂದು ಕರೆಯಲ್ಪಟ್ಟಿರುವ ನನ್ನ ಜನರು, ಕರ್ತನಾದ ಯೆಹೋವನು ಹೇಳ್ತಿರುವುದು, ನನ್ನವರೆಂದು ಕರೆಯಲ್ಪಟ್ಟಿರುವ ನನ್ನ ಜನರು. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ, ನನ್ನವರೆಂದು ಕರೆಯಲ್ಪಟ್ಟಿರುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು, ಅಲ್ಲೇ ಬಂತು ನೋಡ್ರಿ, ಈಗೋ ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು, ಮಾರು ಮನಸ್ಸು ಅಂದರೆ ಮಾರಪಾಟ ಇರಲೇಬೇಕು. ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಭೂಲೋಕದಲ್ಲಿ, ಕೆಟ್ಟ ನಡತೆಯನ್ನು ಭೂಲೋಕದಲ್ಲಿ ಎಲ್ಲಿ ತಿರುಗಿಕೊಡ್ಬೇಕು? ತಗ್ಗಿಸ್ಕೊಳ್ಳೋದಲ್ಲೇ ಭೂಲೋಕದಲ್ಲಿ, ತಿರುಗಿಕೊಳ್ಬೇಕಲ್ಲೇ ಭೂಲೋಕದಲ್ಲಿ, ಕ್ಷಮಿಸಬೇಕಲ್ಲೇ ಭೂಲೋಕದಲ್ಲಿ, ತಿರುಗಿಕೊಂಡು ಪರಲೋಕದಲ್ಲಿರುವಂಥ ಆ ತಂದೆಯ ಮುಖವನ್ನು ನೀನು ಹುಡುಕಿದರೆ, ಆತನನ್ನು ಪ್ರಾರ್ಥಿಸಿದರೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿ ಪರಲೋಕದಲ್ಲಿ, ಭೂಲೋಕದಲ್ಲಿ ನೀನು ಮಾಡಿರುವ ಲಾಕ್ ಓಪನಿಂದ ಪರಲೋಕದಿಂದ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತಾನಂತೆ. ಎಲ್ಲ ಕ್ರೈಸ್ತವರಾದ ಆತ್ಮೀಯರೇ, ಮನೆಯಲ್ಲಿ ಮಾತ್ರ ಅಲ್ಲ, ಕ್ರೈಸ್ತರಾಗಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಎಂಥ ಅದ್ಭುತವಾದಂಥ ಬೀಗದ ಕೈ ಕೊಟ್ಟಿದ್ದಾನೆಂದರೆ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಆತನ ಮುಖದರ್ಶನವನ್ನು ಹುಡುಕಿ ಆ ಕರ್ತನಾದ ದೇವರನ್ನು ಪ್ರಾರ್ಥಿಸಿ, ಅದಾದರೆ ಆಕಾಶದಿಂದ ಅಂದರೆ ಪರಲೋಕದಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸು ಎಂಬುದಾಗಿ. ಈ ವರ್ಷದ ಇಂದಿನಿಂದ ಬರ್ತಕ್ಕಂಥ ಎಲ್ಲ ದಿನಗಳು ನಮ್ಮ ದೇಶದಲ್ಲಿ ಶಾಂತಿ ಕಾಯಮಾಗಿರುವುದಕ್ಕಾಗಿ, ನಮ್ಮ ದೇಶದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಆರೋಗ್ಯವಾಗಿರೋದಕ್ಕಾಗಿ, ನಮ್ಮ ದೇಶದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಆರೋಗ್ಯವಿರೋದಕ್ಕಾಗಿ, ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆರೋಗ್ಯವಿರೋದಕ್ಕಾಗಿ ನಾವೆಲ್ಲರೂ ನಮ್ಮನ್ನು ನಾವು ತಗ್ಗಿಸಿಕೊಂಡು ತಿರುಗಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಅಂದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋದು ಲಾಕ್ ಓಪನ್ ಮಾಡ್ತಾ ಇದ್ದೇವೆ. ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಳ್ಳೋದು ಭೂಲೋಕದಲ್ಲಿ ಲಾಕ್ ಓಪನ್ ಮಾಡ್ತಾ ಇದ್ದೇವೆ. ಆತನ ಮುಖದರ್ಶನವನ್ನು ಹುಡುಕೋದು ಭೂಲೋಕದಲ್ಲಿ ಲಾಕ್ ಓಪನ್ ಮಾಡ್ತಾ. ಪ್ರಿಯ ಎಲ್ಲ ಆತ್ಮೀಯರೇ, ನಮ್ಮ ಜಿಲ್ಲೆ, ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪಟ್ಟಣಗಳು, ಜಿಲ್ಲೆಗಳು, ತಾಲೂಕುಗಳು, ಗ್ರಾಮಗಳು, ಎಲ್ಲ ಕ್ಷೇತ್ರಗಳಲ್ಲಿ ಮಾನವರ ಪ್ರತಿಯೊಬ್ಬರಿಗೆ ಆರೋಗ್ಯವನ್ನು ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಕರುಣಾಮಯನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಜೀವಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ರಾಜ, ಇವತ್ತು ಕರ್ತನೆ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದರೆ ಅದನ್ನು ಅರಿಯದೆ ದಿಕ್ಕು ತಪ್ಪಿ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಉಪವಾಸ ಮಾಡಿದ್ರು, ಯಾಕೆ ಅದ್ಭುತಗಳು, ಯಾಕೆ ಸೂಚಕಗಳು, ಯಾಕೆ ಕರ್ತನೆ ಸ್ವಸ್ಥತೆ ಆಗ್ತಾ ಇಲ್ಲ ಅನ್ನತಕ್ಕಂಥ ಸತ್ಯವು ಇವತ್ತು ನಮ್ಮಿಂದ ನಮ್ಮ ಜೀವನದಲ್ಲಿ ಕರ್ತನೆ ಆ ಸತ್ಯದ ಕುರಿತು ನಿನ್ನ ಪವಿತ್ರ ಆತ್ಮದಿಂದ ನಮಗೆ ಬಯಲುಗೊಳಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಇಂದಿನಿಂದ ನಮಗೆ ಜನರು ಏನು ಮಾಡಬೇಕೆಂಬುದಾಗಿ ಕೋರುತ್ತೀವೋ ಅದು ನಾವು ಅವರಿಗೆ ಮಾಡೋದೇ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳ ನಿಜವಾದ ತಾತ್ಪರ್ಯವಾಗಿದೆ ಎಂಬುದಾಗಿ ಹೇಳಲಾಗಿದೆ. ರಾಜ ಕರ್ತಾದಿ ಕರ್ತನೆ, ನೀನು ಬೆಟ್ಟವನ್ನು ಕದಲಿಸಬೇಕಾ? ನೀನು ಬೇಡಿಕೊಂಡಿದ್ದೆಲ್ಲ ನಿನಗೆ ದೊರಕಬೇಕಾ? ಹೌದು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಆದರೆ ಅದರ ಕೆಳಗೆ ಬರಲ್ಪಟ್ಟಿದೆ ನಿನಗೆ ವಿರೋಧವಾದದ್ದು. ನೀನು ಯಾರಿಗಾದರೆ ವಿರೋಧವಾದ ಸೇಡು, ಕಹಿ, ದ್ವೇಷ ನಿನಗಿದ್ದರೆ ಮೊದಲು ನೀನು ಅವನನ್ನು ಕ್ಷಮಿಸು. ಆಗ ಪರಲೋಕದಲ್ಲಿರುವಂಥ ನಿನ್ನ ತಂದೆಯನ್ನು ನಿನ್ನನ್ನು ಕ್ಷಮಿಸುವನು. ಒಂದು ವೇಳೆ ನೀನು ಕ್ಷಮಿಸದಿದ್ದರೆ ಪರಲೋಕದಲ್ಲಿರುವಂಥ ನಿನ್ನ ತಂದೆಯನ್ನು ನಿನ್ನನ್ನು ಕ್ಷಮಿಸಿಲ್ಲ. ಭೂಲೋಕದಲ್ಲಿ ನೀನು ಕ್ಷಮಿಸುವ ಲಾಕನ್ನು ಓಪನ್ ಮಾಡಿದರೆ ಪರಲೋಕದಲ್ಲಿ ದೇವರು ಲಾಕ್ ಓಪನ್ ಮಾಡದೆ ಇರಲಿಕ್ಕೆ ಆಗೋದೇ ಇಲ್ಲ. ಪರಲೋಕದಲ್ಲಿರುವ ದೇವರು ಅನಿವಾರ್ಯನಾಗಿ ನಿನ್ನನ್ನು ಆಶೀರ್ವದಿಸಬೇಕಾಗ್ತದೆ.
ಹೌದು ಕರ್ತನೆ, ಇವತ್ತು ಯಾರ್ಯಾರು ಪ್ರಾರ್ಥನೆ ಮಾಡಿಕೊಂಡಿದ್ರು, ಉಪವಾಸ ಪ್ರಾರ್ಥನೆ ಮಾಡಿದ್ರು, ಗುಣವಾಗಲಾರದವರು, ಬಿಡುಗಡೆ ಆಗಲಾರದವರು, ಮುಕ್ತವಾಗಲಾರದವರಿಗೆ ಕರ್ತನೆ ಅದ್ಭುತವಾದಂಥ ಸತ್ಯದಿಂದ ಕರ್ತನೆ ಪರಲೋಕ ರಾಜ್ಯದ ಬೀಗದ ಕೈಗಳಂದರೆ ಅದು ದೇವರ ರಾಜ್ಯದ ಅತಿ ಪ್ರಾಮುಖ್ಯವುಳ್ಳ ನ್ಯಾಯ ಪ್ರಮಾಣಗಳು. ಆ ನ್ಯಾಯ ಪ್ರಮಾಣವನ್ನು ಈಗ ನಾವು ನೋಡಿದೆವು ಕರ್ತನೆ. ಇದು ಧರ್ಮಶಾಸ್ತ್ರ, ಇದು ನ್ಯಾಯ ಪ್ರಮಾಣ ಮತ್ತು ಪ್ರವಾದನೆಯ ನಿಜವಾದ ಸಂಪೂರ್ಣ ತಾತ್ಪರ್ಯವಾಗಿದೆ ಎಂಬುದಾಗಿ ವಚನದಲ್ಲಿ ಅದ್ಭುತವಾಗಿ ಉಲ್ಲೇಖಿಸಲ್ಪಟ್ಟಿದೆ. ಯೆಶಯ್ಯ, ನಿನ್ನ ವಚನಗಳು ಮಾನವನ ಜೀವನ, ಅವನ ಬದುಕಿನ ಶೈಲಿಯನ್ನು ಮಾರ್ಪಡಿಸತಕ್ಕಂತಾಗಿದೆ ಕರ್ತನೆ. ನಮ್ಮನ್ನು ಸುಖ, ಶಾಂತಿ, ಸಮಾಧಾನ, ನೆಮ್ಮದಿಯಿಂದ, ತೃಪ್ತಿಯಿಂದ ಇರಿಸುವುದು ಮಾತ್ರ ಅಲ್ಲದೆ ನಮ್ಮ ಮೂಲಕವಾಗಿ, ಈ ಚಿಕ್ಕ ಅಲ್ಪಸಂಖ್ಯಾತರ ಮೂಲಕವಾಗಿ ಮಾಡತಕ್ಕಂಥ ಪ್ರಾರ್ಥನೆಯಿಂದ 140 ಕೋಟಿ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ನೀನು ಆರೋಗ್ಯವನ್ನು ದಯಪಾಲಿಸ್ತೀಯ ಎಂಬುದಾಗಿ ಹೇಳಿದ ಕರ್ತನೆ. ನಾವೆಲ್ಲರೂ ಆತ್ಮೀಯರು ಆ ಮನೋಭಾವನೆಯಿಂದ ನಮ್ಮನ್ನು ನಾವು ತಗ್ಗಿಸಿಕೊಂಡು, ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಆತನ ಮುಖದರ್ಶನ ಹುಡುಕೋದಾದರೆ ಪರಲೋಕದಿಂದ ದೇವರು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೀನಿ ಎಂಬುದಾಗಿ ಹೇಳಿದಂತೆ ರಾಜ, ನಮ್ಮ ದೇಶದಲ್ಲಿ ಈ ವರ್ಷದಿಂದ ಇನ್ನೂ ಹೆಚ್ಚಾಗಿ ಆರೋಗ್ಯ, ಆರ್ಥಿಕದಲ್ಲಿ ಆರೋಗ್ಯ, ಭೌತಿಕದಲ್ಲಿ ಆರೋಗ್ಯ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಆರೋಗ್ಯ ಮತ್ತು ನ್ಯಾಯ ವ್ಯವಸ್ಥೆಯಲ್ಲಿ ಆರೋಗ್ಯ ಕರ್ತನೆ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆರೋಗ್ಯ ಕರ್ತನೆ, ಆಡಳಿತ ಮಂಡಳಿಯಲ್ಲಿ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ಹಾರೈಸುತ್ತಾ ಕರ್ತನೆ, ಯಾರ್ಯಾರು ಆಗಲಾರದಂಥ ಇಷ್ಟು ದಿನಗಳು ಬಿಡುಗಡೆ ಆಗಲಾರದಂಥ ಸಮಸ್ಯೆಗಳಲ್ಲಿದ್ದಾರೆ, ಇವತ್ತು ಅವರೆಲ್ಲ ತಮ್ಮ ವಿರೋಧಿಗಳನ್ನು ಕ್ಷಮಿಸಿ ಯೇಸುವೆ ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಬಿಡುಗಡೆ, ಪರಿಹಾರ ಈಗಲೇ ಅನುಗ್ರಹಿಸಬೇಕೆಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.